ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ಶುದ್ಧಿಯ ಬಗೆಗೆ ನಾವು ಚಿಂತನೆ ಮಾಡ್ತಾ ಇದ್ವಿ. ದ್ರವ್ಯ ಶುದ್ಧಿ ಹೇಗೆ, ದೇಶ ಶುದ್ಧಿ ಹೇಗೆ, ಕಾಲಶುದ್ಧಿ ಹೇಗೆ ಅಂತ. ದ್ರವ್ಯ ಶುದ್ಧಿ ಅಂತ ಹೇಳಿದ್ರೆ ಯಾವುದನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ದೇಹದಲ್ಲಿ ಯಾವ ವ್ಯತ್ಯಾಸವೂ ಆಗೋದಿಲ್ವೋ, ಬಲ ಮೊದಲಾದವುಗಳು ಬರುತ್ತೋ ಅದು ದ್ರವ್ಯ ಶುದ್ಧಿ. ಆ ದ್ರವ್ಯ ಶುದ್ಧಿಯನ್ನು ಸಂಪಾದನೆ ಮಾಡಲಿಕ್ಕೆ ನಾವು ಅನೇಕ ನಿಯಮಗಳನ್ನು ಮಾಡಿಕೊಂಡಿದ್ದೇವೆ. ಉದಾಹರಣೆಗೆ ಎಂಜಲು ಒಬ್ರದೊಬ್ಬರು ಮುಟ್ಟಬಾರದು, ಕರೆಕ್ಟ್ ಅದು. ಯಾಕೆಂದರೆ ಎಂಜಲು, ಕೆಲವು ಎಂಜಲು ಮಾತ್ರ 5 ಎಂಜಲುಗಳು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಧರ್ಮಶಾಸ್ತ್ರ ಹೇಳಬೇಕಾದ್ರೆ ಹೋದ ಒಂದು 2-3 ದಿವಸದ ಹಿಂದೆ ಅದನ್ನು ಯೋಚನೆ ಮಾಡಿದ್ದೇವೆ. ಹೀಗಾಗಿ ಅದೇನು ಬೇಡ. ಇನ್ನು ಮುಸುರೆ, ಅದು ಇಂದ್ರಿಯ ನಿಗ್ರಹಕ್ಕೆ ಸೂಚಕ ಅಂತ ಹೇಳಿ ಆ ಮುಸುರೆ ಅಂತನ್ನುವ ಕಾನ್ಸೆಪ್ಟನ್ನು ಇಟ್ಟಿದ್ದಾರೆ. ದೇಶ, ದ್ರವ್ಯ, ಕಾಲಶುದ್ಧಿ ಅಂತ ಹೇಳಿದ್ರೆ ಶಾಸ್ತ್ರಗಳು ಯಾವ ಕಾಲವನ್ನು ಹೇಳಿವೆ, ಯಾವ ದೇವತೆಗಳು ಹೇಗಿರ್ತಾರೆ. ಇವಾಗ ಬ್ರಾಹ್ಮಿ ಮುಹೂರ್ತ ಮೊದಲಾದವುಗಳು ಶುದ್ಧ, ಆವಾಗ ಹೇಳಬೇಕು ಇತ್ಯಾದಿಗಳು. ಇನ್ನು 12 ಗಂಟೆಗೆ ಉಣ್ಣಬಾರದು, 1 ಗಂಟೆ 2 ಗಂಟೆ ರಾತ್ರಿ 12 ಗಂಟೆ ಮೇಲೆ ಆಹಾರವನ್ನು ಸ್ವೀಕಾರ ಮಾಡಬಾರದು ಇತ್ಯಾದಿಗಳೆಲ್ಲ ಆಯುರ್ವೇದದಲ್ಲಿ ಹೇಳಿವೆ. ಅದರಿಂದಾಗಿ ಅದು ಕಾಲಶುದ್ಧಿ. ಇನ್ನು ದೇಶಶುದ್ಧಿಯ ಬಗ್ಗೆ ಆಚಾರ್ಯರು ಮಾತನಾಡೋರಿದ್ದರು. ಆವಾಗ ನಾವು ನಿನ್ನೆ ವಿರಮಿಸಿದ್ವಿ. ಈಗ ಮತ್ತೆ ಅದನ್ನು ಅಟೆಂಡ್ ಮಾಡೋಣ. ಕೃಷ್ಣ ಸಾರೋಥ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇತ್ ಕೃಷ್ಣ ಸಾರೋಪ್ಯಸೌ ವೀರ ಕೀಕಟ ಸಂಸ್ಕೃತೇರಿಣಃ ಅಂತ. ಅದನ್ನು ಆಚಾರ್ಯರ ಹಿನ್ನೆಲೆಯಲ್ಲಿ ನೋಡೋಣ. ಏಕೆಂದರೆ ಧರ್ಮಶಾಸ್ತ್ರದಲ್ಲಿ ಅನೇಕ ತರಹದ ಕಟ್ಟುಪಾಡುಗಳಿವೆ. ಈ ದೇಶಕ್ಕೆ ಹೋಗಿಬಿಡಿ, ಈ ದೇಶಕ್ಕೆ ಹೋಗಿ ಅಂತ. ಈ ಸಮುದ್ರ ದಾಟಬಾರದು, ಯಾಕೆ ಅಂದರೆ ಅಗ್ನಿಹೋತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆವಾಗ ಹಡಗಿನಲ್ಲಿ ಬಹಳ ದಿವಸಗಳ ಗಟ್ಟಲೆ ಸ್ನಾನ ಮಾಡಲಿಕ್ಕೆ ಆಗೋಲ್ಲ. ಅಲ್ಲ, ಸ್ನಾನ ಮಾಡ್ತಾರಲ್ಲ ಅಂದರೆ ಹೌದು. ಆವಾಗ 1901ರಲ್ಲೋ 2ರಲ್ಲಿಯೋ ಕಾಶಿಯ ಮಹಾರಾಜ, ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಇರಬೇಕು, ಕಾಶಿಯ ಮಹಾರಾಜ ಇಂಗ್ಲೆಂಡಿಗೆ ಹೋಗಿ ಬಂದ. ಆವಾಗ ಪೂರ ವಿಶೇಷವಾಗಿ ವಿನ್ಯಾಸ ಮಾಡಿಸಿ ಒಂದು ಹಡಗನ್ನು ಗಂಗಾ ನದಿಯ ನೀರಿಗೆ ಇಟ್ಟಿದ್ದರು. ಅವನು ಅದರಲ್ಲಿ ಉಪಯೋಗಿಸ್ತಾ ಹೋಗೋದು ಅಲ್ಲಿ ತನಕ ಅಂತ. ಆ ಸಮುದ್ರದ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲ, ಆಚಮನ ಯೋಗ್ಯ ಅಲ್ಲ, ಇಟ್ಟುಕೊಂಡ ನೀರಲ್ಲಿ ಹೋಗಬೇಕು. ಆ ನೀರು ಇಟ್ಟುಕೊಂಡು ಹೋದರೆ ಅವಾಗೇನಾಗತ್ತೆ,
ಸ್ನಾನಾದಿಗಳಿಗೆಲ್ಲ ತುಂಬ ಯೋಚನೆ ಮಾಡಬೇಕಾಗತ್ತೆ. ಅವತ್ತಿನ ಕಾಲದ ಪರಿಸ್ಥಿತಿಯಲ್ಲಿ ಇತ್ತು, ಅಗ್ನಿಹೋತ್ರ ಮಾಡಲಿಕ್ಕಾಗೋದಿಲ್ಲ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಸಮುದ್ರ ಯಾನ ನಿಷಿದ್ಧ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬಂತು. ಸಮುದ್ರದ ಯಾನದ ಆಚೆಗೆ ಹೋದ ಮೇಲೂ ವಿದೇಶದಲ್ಲಿ ಅದು ಹೇಗಿರುತ್ತೋ ಏನಿರುತ್ತೋ ಅಂತ ಹೇಳಿ ಸಮುದ್ರಯಾನ ನಿಷೇಧ ಅಂತ ಬಂತು. ಅದು ಏನಾಗಿ ಹೋಯಿತು, ಮೊನ್ನೆ ಒಂದು ಪುಸ್ತಕ ಬಂತು 2007ರಲ್ಲಿ ಒಂದು ಪುಸ್ತಕ ಬಂತು, 7ರಲ್ಲೋ 8ರಲ್ಲೋ. ಅದರಲ್ಲಿ ಮೀಮಾಂಸಕರ ಅತ್ಯಂತ ಶ್ರೇಷ್ಠರು ಮೀಮಾಂಸಕರಲ್ಲಿ ಅಂತ ಪರಿಗಣಿತರಾದ ನಮ್ಮ ಮಣಿದ್ರಾವಿಡ ಶಾಸ್ತ್ರಿಗಳು ಒಂದು ಮುನ್ನುಡಿ ಬರೆದರು. ಸಮುದ್ರಯಾನ ನಿಷೇಧ ಅಂತಂದರೆ ಯಾಕೆ? ಅಗ್ನಿಹೋತ್ರ ಮಾಡಬೇಕು ಅಂತ, ದಿವಸ ಅಗ್ನಿಹೋತ್ರ ಮಾಡಬೇಕು ಅಂತ ಅದರ ಅರ್ಥವೋ, ಅಥವಾ ಸಮುದ್ರಯಾನ ಮಾಡಬಾರ್ದು ಅಂತ ಅಷ್ಟೇ ನಿಷೇಧವೋ ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಇದೆ ಅಂತ ಹೇಳಿ ಮುನ್ನುಡಿಯಲ್ಲಿ ಬರೆದರು. ಆ ಪುಸ್ತಕ ಪ್ರಿಂಟ್ ಆಗಿದೆ, ಪ್ರಾಯ ಈಗಲೂ ಸಿಗ್ತಿರಬಹುದು. ಹೀಗೆ ಸಮುದ್ರಯಾನ ಅನ್ನೋದು ನಿಷಿದ್ಧ ಯಾಕೆ ಅಂದರೆ, ದೈನಂದಿನ ಕರ್ತವ್ಯಗಳು ಅಂತ ಏನಿದೆ ಅದನ್ನು ಮಾಡಲಿಕ್ಕೆ ಆಗಲ್ಲ. ಬಲಿಹರಣ ಆಗೋಲ್ಲ, ಆಮೇಲೆ ಫ್ರೆಶ್ ನೀರಲ್ಲಿ ಸ್ನಾನ ಅಂತ ಆಗೋಲ್ಲ, ಈ ಎಲ್ಲ ಸಮಸ್ಯೆಗಳು. ಅದಕ್ಕೆ ಸಮುದ್ರಯಾನ ನಿಷಿದ್ಧ ಅಂತ ಇದು ಕಾನ್ಸೆಪ್ಟ್ ಇರೋದು. ಆ ದೇಶ ಅಪವಿತ್ರ ಅಂತ, ಆ ದೇಶ ಯಾವ ದೇಶ ಅಪವಿತ್ರ ಯಾವ ದೇಶ ಪವಿತ್ರ ಅದನ್ನು ಇಲ್ಲಿ ಒಂದು ಸಾಧಾರಣವಾದ ಲಕ್ಷಣದಲ್ಲಿ ಹೇಳ್ತಾನೆ. ಕೃಷ್ಣಸಾರೋಥ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇತ್. ಎಲ್ಲಿ ಜಿಂಕೆಯ ಹಿಂಡು ಆರಾಮವಾಗಿ ಓಡಾಡ್ತಾ ಇರುತ್ತೆ ಅದು ಬ್ರಾಹ್ಮಣರ ಪಾಲಿಗೆ ಶುಚಿ. ಏನು ಹಾಗಂದರೆ ಜಿಂಕೆಗೂ ಬ್ರಾಹ್ಮಣರಿಗೂ ಏನು ಸಂಬಂಧ ಇತ್ಯಾದಿಗಳನ್ನು ನಾವು ನೋಡಬೇಕು. ನದಿ ಸಮುದ್ರಗಿರಯ ಆಶ್ರಮಾಶ್ಚ ವನಾನಿ ಚ ನಗರಾಣಿ ಚ ದಿವ್ಯಾನಿ ತಾಳಗ್ರಾಮಾದಯಸ್ತಥಾ ತೇಷಾಂ ಸಮೀಪಗಾಶ್ಚೈವ ದೇಶಾಯೋಜನ ಮಾತ್ರತಃ ಕರ್ಮಣ್ಯಾಸ್ತು ಸಮಾಖ್ಯಾತಾಃ ತದನ್ಯೇ ಕೀಕಟಾಸ್ಮೃತಾಃ. ಆಚಾರ್ಯರ ವ್ಯಾಖ್ಯಾನ. ಅಲ್ಲಿ ಕೀಕಟ ಅಸಂಸ್ಕೃತೇರಿಣಃ ಅಂತ ಒಂದು ಮಾತಿದೆ. ಎಲ್ಲಿ ಕೀಕಟ ದೇಶ ಇದೆಯೋ ಅದು. ಕೀಕಟ ಅಂದರೆ ಏನು? ನಮಗೆ ಇವತ್ತಿನ ತಿಳುವಳಿಕೆಯ ಪ್ರಕಾರ ಕೀಕಟ ಅಂತ ಹೇಳಿದ್ರೆ ಬಿಹಾರ. ಬಿಹಾರ ಅಂತನ್ನೋದು ಬ್ರಾಹ್ಮಣರಿಗೆ ವರ್ಜ್ಯ ಅಂತ. ಆದರೆ ಅಲ್ಲಿ ಬ್ರಾಹ್ಮಣರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಒನ್ ಆಫ್ ದಿ ಮೆಜಾರಿಟಿ, ಬ್ರಾಹ್ಮಣರು ಮೆಜಾರಿಟಿ ಇರತಕ್ಕಂತಹ ಜಾಗ ಅದು. ಬೇರೆಯವರಿದ್ದಾರೆ ಅಂದರೆ ಉಳಿದ ಕಡೆಗಿಂತ ಮೆಜಾರಿಟಿ ಅಂತ. ಮತ್ತು ಗಯಾ ಇದೆ, ಅಲ್ಲೇ ಅನೇಕ ಒಳ್ಳೆಯ ಪ್ರದೇಶಗಳಿದೆ. ಅಲ್ಲಿ ಬಹಳ ಒಳ್ಳೊಳ್ಳೆ ಪ್ರದೇಶಗಳು ಬಿಹಾರದಲ್ಲಿ ಇದೆ. ಕೀಕಟ ಅಂತ ಹೇಳಿದ್ರೆ ಅದು ಅಂತ ಹೇಳಿ, ಏಕೆಂದರೆ ಕೀಕಟೇಶು ಭವಿಷ್ಯತಿ ಅಂತ ಮೊದಲನೇ ಸ್ಕಂಧದಲ್ಲಿ ಉಂಟು. ಕೀಕಟ ಬಿಟ್ಟು ಅಂದರೆ ಬಿಹಾರ ಬಿಟ್ಟು ಅಂತ ಅರ್ಥ ಆಗುತ್ತೆ. ಹಾಗರ್ಥ ಅಲ್ಲ ಅದಕ್ಕೆ. ಕೀಕಟ ಅನ್ನೋದಕ್ಕೆ ಆಚಾರ್ಯರದ್ದೇ ಒಂದು ನಿರ್ವಚನ ಇದೆ, ಅದನ್ನು ನೋಡೋಣ. ನದಿ, ಸಮುದ್ರ, ಬೆಟ್ಟ, ಋಷಿಗಳ ಆಶ್ರಮ, ವನ, ದಿವ್ಯವಾದ ನಗರ, ಆಮೇಲೆ ಸಾಳಗ್ರಾಮ. ಅದು ಎಲ್ಲಿ ಇರುತ್ತೋ ಅದರ ಸುತ್ತಮುತ್ತ ಯೋಜನ ಅದು ಪುಣ್ಯಕ್ಷೇತ್ರ. ಯಾವುದು ಒಂದು ಸೆಲೆಯೂ ಇಲ್ಲವೋ ಅದು ಕೀಕಟ ಆಗುತ್ತೆ. ಎಲ್ಲ ಕಡೆ ದುರುಳರು ಆಕ್ರಮಿಸಿ ಯಾವುದೂ ನಡೆಯದಂತೆ ಇರಬಹುದು. ಎಲ್ಲವೂ ಕೀಕಟ ಆಗ್ಬಿಡ್ಬೋದು. ಪ್ರಪಂಚ ಗೊತ್ತಿಲ್ಲ ನಮಗೆ. ದುರ್ಜನರು ವಿಜೃಂಭಿಸಿದಾಗ ಎಲ್ಲ ಕಡೆ, ಶಾಂತಿಪ್ರಿಯರು ವಿಜೃಂಭಿಸಿದಾಗ ಎಲ್ಲ ಕಡೆ ಕೀಕಟ ಆಗಬಹುದು, ಗೊತ್ತಿಲ್ಲ ನಮಗೆ. ಅಂದರೆ ಕೀಕಟ ಅಂತಂದರೆ ನದಿ ಇರದ, ಸಮುದ್ರ ಇರದ, ಬೆಟ್ಟ ಇರದ, ಸಮುದ್ರ ಇರದ, ಆಶ್ರಮ ಇರದ, ವನ ಇರದ, ದಿವ್ಯ ನಗರಗಳಿರದ, ಅಂದರೆ ದೇವರ ಸನ್ನಿಧಾನ ವಿಶೇಷ ಇರುವಂತಹ ನಗರಗಳು, ಸಾಳಗ್ರಾಮ ಮೊದಲಾದವುಗಳಿರದ ಜಾಗವನ್ನು ಕೀಕಟ ಅಂತ ಕರೀತಾರೆ. ಇದು ಎಲ್ಲಿ ಇರುತ್ತಲ್ಲ ಅದರ ಸುತ್ತಮುತ್ತ ಕರ್ಮಕ್ಕೆ ಯೋಗ್ಯವಾಗಿದೆ. ತದನ್ಯೇಪಿತು ಯೇ ದೇಶಾಃ
ಕೃಷ್ಣ ಸಾರೋಷಿತ ಸ್ವತಃ. ಸರಿ, ನಾಳೆ ಬಂದರು ನೋಡಿ, ನೀವು ಮರುಭೂಮಿಯಲ್ಲಿ ಇದ್ಯಾವುದೂ ಇರೋಲ್ಲ, ನದಿಗಳಿರಲ್ಲ, ಸಮುದ್ರ ಇರಲ್ಲ, ಆಯಿತಾ, ಆಶ್ರಮಗಳಿರಲ್ಲ, ಕಾಡು ಇರಲ್ಲ, ನಗರ ಇರಲ್ಲ, ಸಾಳಗ್ರಾಮಗಳಂತೂ ಇಲ್ಲವೇ ಇಲ್ಲ. ಇದು ದುರ್ದೇಶ ಆಗತ್ತೆ, ಅಂದರೆ ಅದು ಕರ್ಮಣ್ಯ ಅಲ್ಲ. ಕರ್ಮಣ್ಯ ಯಾವುದು ಅಂತಂದರೆ ತೀರಾ ಚಳಿಗಾಲ, ಚಳಿ ಇರತಕ್ಕಂತಹ ಪ್ರದೇಶವು ಕರ್ಮಣ್ಯ ಅಲ್ಲ, ಕರ್ಮಯೋಗ್ಯ ಅಲ್ಲ. ಯಾಕೆಂದರೆ ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಲಿಕ್ಕಾಗಲ್ಲ. ಹಾಗಂತ ಹೇಳಿ ಬಿಸಿಲು ಜಾಸ್ತಿಯಾಗಿ ಮರುಭೂಮಿಯಾಗಿದ್ದರೂ ಕೂಡ ಅದು ಕರ್ಮಣ್ಯ ಅಲ್ಲ, ಕರ್ಮಯೋಗ್ಯ ಅಲ್ಲ. ಅದರ ನಡುವೆ ಇರಬೇಕು, ಅದು ಪವಿತ್ರ ದೇಶ ಅಂತ. ಅದು ಬ್ರಾಹ್ಮಣರಿಗೆ ಯೋಗ್ಯವಾದದ್ದು ಕರ್ಮಣ್ಯ ಅಂತ. ಇಲ್ಲಿ ನೋಡೋದಾದರೆ ತದನ್ಯೇಪಿತು ಯೇ ದೇಶ ಕೃಷ್ಣ ಸಾರೋಚಿತ ಸ್ವತಃ. ಆದರೆ ಇಡೀ ಪ್ರಪಂಚದಲ್ಲಿ ಈ ಥರದ್ದು ಜಾಸ್ತಿಯಾಗಿ ಇಡೀ ಪ್ರಪಂಚ ಅನ್ನೋದು ಅಕರ್ಮಣ್ಯ ಆಗತ್ತಾ? ಆವಾಗ ನಾವು ಯಾವ ದೇಶವನ್ನು ಆಶ್ರಯಿಸಬೇಕು? ಎಲ್ಲ ಕಡೆ ಅವರೇ ಇರ್ತಾರೆ, ಚಳಿ ಇರುವ, ಬಿಸಿಲಿರುವ, ಮಧ್ಯಮ ಹವೆ ಇರುವ ಎಲ್ಲ ಜಾಗಗಳಲ್ಲಿ ದುರುಳರು ತುಂಬಿಕೊಂಡು ಬಿಡ್ತಾರೆ. ಆವಾಗ ಯಾರಿಗೋ ಒಬ್ರಿಗೆ ಶಾಸ್ತ್ರಜ್ಞಾನವೂ ಇರುತ್ತೆ, ಕರ್ಮ ಮಾಡಬೇಕು ಅನ್ನುವ ಹಂಬಲವೂ ಇರುತ್ತೆ. ಅವನು ಯಾವ ಜಾಗವನ್ನು ಆರಿಸ್ಕೊಳ್ಬೇಕು ತನ್ನ ಸಾಧನೆಗೆ. ಅದಕ್ಕೆ ಕೃಷ್ಣ ಹೇಳಿದ ಕೃಷ್ಣ ಸಾರೋಷಿತಾಹ, ಜಿಂಕೆಗಳಿರಬೇಕು. ಏನು ಜಿಂಕೆಗಳಿದೆ ಇರುತ್ತೆ ಅಂದರೆ ಏನು? ವಸ್ತುತಃ ಜಿಂಕೆಗಳು ಜಾಸ್ತಿ ಇರುತ್ತೆ ಅಂತಂದರೆ ಅಲ್ಲಿ ಹುಲಿಯ ಕಾಟ ಇಲ್ಲ ಅಂತ, ನೆಮ್ಮದಿ ಇರುತ್ತೆ ಅಂತ. ಇನ್ನು ಮಾಂಸಾಹಾರಿಗಳು ಜಾಸ್ತಿ ಇರೋದಿಲ್ಲ ಅಂತ, ಅಲ್ಲಿ ಜಿಂಕೆಗಳು ಸಮೃದ್ಧವಾಗಿ ಇರ್ತವೆ. ಜಿಂಕೆಗಳಲ್ಲಿ ಇರೋದೇ ಇಲ್ಲ ಅಂದರೆ ಮಾಂಸಾಹಾರಿಗಳು ಜಾಸ್ತಿ ಆಗಿದ್ದಾಗ ತಿಂದು ತೇಗ್ಬಿಡ್ತಾರೆ. ಅದರಿಂದಾಗಿ ಕೃಷ್ಣ ಸಾರೋಷಿತ ಅನ್ನೋದು, ಕೃಷ್ಣಸಾರ ಇದೆ ಅಂದರೆ ಅದರ ಸರ್ಕಮ್ಸ್ಟೆನ್ಸ್ ಎಲ್ಲ ನೋಡಬೇಕು. ಅಲ್ಲೇನು ಅದನ್ನು ತಿನ್ನುವವರು ಜಾಸ್ತಿ ಇರೋಲ್ಲ, ಪ್ರಾಣಿಗಳಲ್ಲಿ ಅದನ್ನು ತಿನ್ನುವ ಹುಲಿ ಬರೋಲ್ಲ. ಸೇವ್ ಟೈಗರ್ ಅಂತಾರೆ, ಏನು ದುರಂತ. ಭಂಡಾರಕೆರೆ ಸ್ವಾಮಿಗಳು ಹೇಳ್ತಾ ಇದ್ರು, ಸೇವ್ ಟೈಗರ್ ಅಂತಾರೆ. ಆ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಹಸುವಿನ ಹಾಲು ಕುಡಿದು ಹೋಗಿರ್ತಾರೆ. ಗೋವನ್ನು ರಕ್ಷಣೆ ಮಾಡಿ ಅಂತನ್ನಲ್ಲ, ಅದು ಕಮ್ಯುನಲ್ ಅಂತಾರೆ. ಹುಲಿ ನಾಳೆ ಜಾಸ್ತಿಯಾಗಿ ಮನೆ ಎದುರುಗಡೆ ಬಂದರೆ ಅದಕ್ಕೆ ನೀರು ಹಾಕಿ ಹಾಲು ಕರ್ಕೊಳ್ಳಿಕ್ಕಾಗತ್ತಾ? ಏನು ಅವಿವೇಕದ ನಡೆಗಳು ಅಂತ. ಅದರಿಂದಾಗಿ ಕೃಷ್ಣಸಾರ ಮೃಗ ಇದೆ ಅಂತಂದರೆ ಅಲ್ಲಿ ಜಿಂಕೆ ಇದು ಹುಲಿ ಜಾಸ್ತಿ ಇಲ್ಲ, ನೆಮ್ಮದಿಯಿಂದ ಸಾಧನೆ ಮಾಡಬಹುದು ಅಂತ ಹೇಳಿ ಒಂದು. ಎರಡನೆಯದ್ದು, ಬೇಟೆಗಾರರು ಜಾಸ್ತಿ ಇರೋದಿಲ್ಲ, ಸುತ್ತಮುತ್ತ ಕಳ್ಳರು, ಕೂಳರು, ವಿಪರೀತ ಮಾಂಸಪ್ರಿಯರು, ಮಾಂಸವನ್ನು ಉಣ್ಣುವವರು ಇರೋದಿಲ್ಲ ಅಂತ ಕೃಷ್ಣ ಹೇಳಿದ್ದರ ಮಾತಿನ ಆಚೆ ಈಚೆ ಮೇಲೆ ಕೆಳಗಡೆ ನೋಡಿ. ಹಂಗೆ ನೋಡಿದ್ರೆ ಬೆಂಗಳೂರಲ್ಲಿ ಕೃಷ್ಣಸಾರ ಮೃಗ ಇಲ್ಲ, ವಾಸ ಮಾಡಬಾರದು ಅಂತ ಹೇಳಲಿಕ್ಕಾಗತ್ತೆ? ಅದರಿಂದಾಗಿ ಹಾಗಲ್ಲ ಅದು. ಅದರ ಅಭಿಪ್ರಾಯ ಆಚಾರ್ಯರು ಹೇಳಿದ್ರು, ಕೃಷ್ಣಸಾರ ಇರುತ್ತೆ ಅಂತ ಹೇಳಿದ್ರೆ ಅದರ ಘಾತಕವಾದ ಪ್ರಾಣಿಗಳಿಲ್ಲ. ಯಾರು ಜಿಂಕೆಗೆ ಘಾತಕರಾಗ್ತಾರೆ ಅವರು ಸಜ್ಜನರಿಗೂ ಘಾತಕರಾಗಿರ್ತಾರೆ. ಯಾಕೆಂದರೆ ಎರಡೂ ಒಂದೇ ರೀತಿ ಇರುತ್ತೆ ಅಂತಂದರು. ಸಜ್ಜನರು ಮತ್ತು ಜಿಂಕೆಗಳು ಇಬ್ಬರು ಒಂದೇ ರೀತಿ ಇರ್ತಾರೆ. ವಸ್ತುತಃ ಲಕ್ಷಣ ಏನು ಅಂದರೆ, ಯದಿನಾಧ್ಯುಷಿತ ಖಲೈಹಿ, ವಿಪರೀತ ದುರ್ಜನರು ವಾಸ ಮಾಡದೆ ಹೋದರೆ ಅದು ಮುಖ್ಯ. ಸ್ಪಿರಿಟ್ ಏನು? ದುರುಳರು ಇರದ ಜಾಗ ಅಂತ. ಕೃಷ್ಣಸಾರ ಮೃಗ ಇರಬೇಕು ಅಂದರೆ ದುರುಳರಿರಬಾರ್ದು, ದುಷ್ಟ ಮೃಗಗಳಿರಬಾರ್ದು ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ಅನುಷ್ಠಾನಕ್ಕೆ ಯೋಗ್ಯವಾದ ಪ್ರದೇಶ ಏನಿದೆ ಅದು ಪವಿತ್ರ. ಅನುಷ್ಠಾನಕ್ಕೆ ಯಾವುದು ಯೋಗ್ಯ? ಅದಿರಬೇಕು ಇದಿರಬೇಕು ಅಲ್ಲ. ಅನುಷ್ಠಾನಕ್ಕೆ ಯೋಗ್ಯ ಆಗಬೇಕಾದ್ರೆ ದುರ್ಜನರಿರಬಾರ್ದು. ದುರ್ಜನರಿರದ ಜಾಗ ಅನ್ನೋದೇನಿದೆ ಅದು ಕರ್ಮಣ್ಯ ಆಗತ್ತೆ, ಕರ್ಮಾನುಷ್ಠಾನ ಯೋಗ್ಯ ಆಗತ್ತೆ. ಖಲೈರಧ್ಯುಚಿತಾಶ್ಚಾಪಿ ಯದಿ ಸದ್ಭಿರಧಿಷ್ಠಿತಾ ಕರ್ಮಣ್ಯ ಇತಿ ವಿಜ್ಞೇಯ ವಿಷ್ಣುಲಿಂಗಾನಿ ಯತ್ರ ಚ ಇತಿ ಸ್ಕಾಂದೇ. ಅಲ್ಲ, ದುರ್ಜನರು ಇರ್ತಾರೆ, ಸಜ್ಜನರು ಇರ್ತಾರೆ, ಒಂದೇ ಜಾಗದಲ್ಲಿ ಇಬ್ಬರೂ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಆವಾಗ ಸಜ್ಜನರಿದ್ದ ಕಡೆಯಲ್ಲಿ ಅದು ಯೋಗ್ಯ. ಸಜ್ಜನರು ಅಂತಂದರೆ ದೇವರನ್ನು ಚಿಂತಿಸುವವರು, ಶಾಸ್ತ್ರದಲ್ಲಿ ನಿಷ್ಠರನ್ನು ಸಜ್ಜನರು ಅಂತ ಕರೆಯೋದು.
ಈ ಸಜ್ಜನರು ಎಲ್ಲಿರುತ್ತಾರೆ ಅದು ನಮಗೆ ಗ್ರಾಹ್ಯ ಆಗತ್ತೆ ವಿನಃ ಇನ್ಯಾವ ಪ್ಯಾರಾಮೀಟರ್ಸು ಇಲ್ಲ ಇದಕ್ಕೆ ಅಂತ. ಏಕೆಂದರೆ ನಾವು ಈ ಧರ್ಮಶಾಸ್ತ್ರಗಳಿಂದ ಯಾವ್ಯಾವುದೋ ಪ್ಯಾರಾಮೀಟರ್ ನೋಡಿ ತಲೆ ಕೆಡಿಸ್ಕೊಂಡವರೇ ಆಗಿದ್ದೇವೆ. ಆಚಾರ್ಯರು ಹೇಳೋದಿಷ್ಟೇ, ಯದಿ ಸದ್ಭಿರನುಷ್ಠಿತ. ಅಲ್ಲ, ಸಜ್ಜನರು ಅಂತ ಹೆಂಗೆ ತೀರ್ಮಾನ ಮಾಡೋದು ಅಂತ ಹೇಳಿ ಇರೋದು. ಅದು ಇಷ್ಟು ಸ್ಕಾಂದದಲ್ಲಿ ಹೇಳಿದೆ. ಅದೇ ಸ್ಕಾಂದದಲ್ಲಿ ಮುಂದೆ ಹೇಳ್ತಾರೆ, ಆಂತರ ಸನ್ನಿಧಿರ್ವಿಷ್ಣೋ ಬಾಹ್ಯ ಸನ್ನಿಧಿರೇವಚ ದ್ವಿವಿಧ ಸನ್ನಿಧಿ ಪ್ರೋಕ್ತ ಕೃತ್ರಿಮೋ ಬಾಹ್ಯ ಉಚ್ಯತೆ. ಆಂತರ ಸನ್ನಿಧಿ, ಎರಡು ತರಹದ ಸನ್ನಿಧಾನ ಇರುತ್ತೆ ದೇವರದ್ದು. ಒಂದು ಆಂತರ ಸನ್ನಿಧಿ, ಇನ್ನೊಂದು ಕೃತ್ರಿಮ ಸನ್ನಿಧಿ ಅಂತ. ಬಾಹ್ಯ ಸನ್ನಿಧಿ, ಆಂತರ ಸನ್ನಿಧಿ ಅಂತಂದರೆ ಎಲ್ಲಿ ಬಹಳ ಸಹಜವಾಗಿ ಒಳ್ಳೆತನ ಇರುತ್ತೋ, ದೇವರ ಇರುವಿಕೆಯ ಗುರುತುಗಳು. ತುಳಸಿ ಕಾನನ, ಅದೇ ಸಾವಿರಾರು ವರ್ಷಗಳಿಂದ ಒಂದು ಜಾಗದಲ್ಲಿ ಯಾಗ ಯಜ್ಞಾದಿಗಳನ್ನೆಲ್ಲ ಮಾಡಿ 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 ಅಲ್ಲಿ ಸನ್ನಿಧಾನ ಆಗೋದು. ಕುರುಕ್ಷೇತ್ರ, ಉಡುಪಿ, ಬದರಿ, ಗಯಾ, ಇದೆಲ್ಲ ಸಾವಿರಾರು ವರ್ಷಗಳಿಂದ ದೇವರನ್ನು ಆರಾಧನೆ ಮಾಡಿ ಅಲ್ಲಿಯ ಜನ, ಅಲ್ಲಿಯ ಮಹಾತ್ಮರೆಲ್ಲ ಮಾಡಿ 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 ಅಲ್ಲಿ ದೇವರ ಸನ್ನಿಧಾನ ಇರುತ್ತೆ. ಇದು ಆಂತರ ಸನ್ನಿಧಿ ಅಂತ. ಅದನ್ನು ಯಾರು ಮಾಡದವರಲ್ಲ. ಇನ್ನು ಕೃತ್ರಿಮ, ನಾವು ಒಂದು ಮನೆ ಕಟ್ತೇವೆ, ಆ ಮನೆಯಲ್ಲಿ ಚೆನ್ನಾಗಿ ದೇವರನ್ನು ಚಿಂತನೆ ಮಾಡ್ತೇವೆ, ಅದು ಅದು ಬಾಹ್ಯ ಸನ್ನಿಧಿ. ಅದನ್ನು ಕೃತ್ರಿಮ ಅಂತಾರೆ. ಅದು ಶಾಸ್ತ್ರದ ವಿಶಿಷ್ಟ ಚಿಂತನೆಯಿಂದಾಗಿ ಅದು ಕ್ಷೇತ್ರ ಆಗತ್ತೆ. ಹೀಗಾಗಿ ಬಹಳ ಸಜ್ಜನರು, ಜ್ಞಾನಿಗಳು ಇದ್ದಲ್ಲಿಗೆ ಹೋಗಿ ನೋಡಿದರೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ನಾನು ಆ ತರಹದ ಸನ್ನಿಧಾನವನ್ನು ಅನುಭವಿಸಿದ್ದೇನೆ. ನಮ್ಮ ಗುರುಗಳ ಹತ್ತಿರ ಹೋದಾಗ ಎಷ್ಟೇ ಟೆನ್ಷನ್ಗಳಿರಲಿ, ಅವರ ಹತ್ತಿರ ಹೋಗಿ ಕುಳಿತಾಗ ಹಿಂದಿನದ್ದೆಲ್ಲ ಮರೆತು ಶಾಸ್ತ್ರವನ್ನು ಇನ್ನಷ್ಟು ಅಧ್ಯಯನ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಆ ತರಹದ ಉದ್ವೇಗ ಅನ್ನೋದು ಅದು ಬರ್ತಾನೇ ಇರಲಿಲ್ಲ. ಆ ತರಹದ ಸನ್ನಿಧಾನ ಅದು ಕೃತ್ರಿಮ ಸನ್ನಿಧಾನ ಅಥವಾ ಬಾಹ್ಯ ಸನ್ನಿಧಾನ, ಹೊರಗಡೆಯಿಂದ ಬಂದದ್ದು, ಯಾವುದೋ ಕಾಲದಿಂದ ಆಗಿದ್ದಲ್ಲ ಅದು. ಇದು ಕೃತ್ರಿಮ ಸನ್ನಿಧಾನ, ಬಾಹ್ಯ ಸನ್ನಿಧಾನಗಳ ಡೆಫಿನಿಷನ್. ಒಂದು ದೇಶ ಪವಿತ್ರ ಅಂತ ಆಗಬೇಕಾದ್ರೆ ಒಂದೋ ಆಂತರ ಸನ್ನಿಧಾನ, ಸಹಜವಾದ ಸನ್ನಿಧಾನ, ಸ್ವಾಭಾವಿಕವಾದ ದೇವರ ಸಾನ್ನಿಧ್ಯ, ಇನ್ನೊಂದು ಸಹಜವಲ್ಲದ ಕೃತ್ರಿಮ ಸಾನ್ನಿಧ್ಯ. ಆಗ ಬಂದದ್ದು ಇವನು ಬೆಳೆದ 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 ಚೆನ್ನಾಗಿ ಶಾಸ್ತ್ರವನ್ನು ಚಿಂತನೆ ಮಾಡ್ತಾ ಇದ್ದ. ಆಗ ಅವನಿದ್ದದ್ರಿಂದಾಗಿ ಸುತ್ತಮುತ್ತಲೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ, ಒಂದು ಪರಿಸರ ಕ್ರಿಯೇಟ್ ಆಗತ್ತೆ. ಅದು ಬಾಹ್ಯ, ಅದು ಕೃತ್ರಿಮ. ಇದು ಎರಡು ಎಲ್ಲಿ ಇರುತ್ತೋ ಆ ದೇಶ ಪವಿತ್ರ ಅಂತ ಆಚಾರ್ಯರು ಹೇಳೋದು. ಈ ಎತ್ತರಕ್ಕೆ ಒಬ್ಬ ಏರುವಂತೆ ನಾವು ಹೇಳಬೇಕೇ ವಿನಃ ಈ ಧರ್ಮಶಾಸ್ತ್ರದ ವರ್ಬಲ್ ನೋಟನ್ನು ತೆಗೆದುಕೊಂಡು ಇದು ಅಶುದ್ಧ, ಇದು ಶುದ್ಧ, ಇದು ಅಶುದ್ಧ, ಇದು ಅಶುದ್ಧ ಅಂತ ಹೇಳೋದಲ್ಲ. ನಾವು ಆ ಸ್ಪಿರಿಟನ್ನು ಗ್ರಹಿಸಬೇಕು ಅನ್ನೋದು ಆಚಾರ್ಯರ ಉದ್ದೇಶ. ಆಚಾರ್ಯರು ಈ ತರಹ ಹೇಳ್ತಾರೆ ಅಂತ ನೋಡಿದ್ರೆ ಬಹಳ ಶಾಕ್. ಆಚಾರ್ಯರ ಈ ಮಾತಿಗೆ ವಸ್ತುತಸ್ತು ಅನುಗೀತೆಯ ಸಂವಾದ ಇದೆ. ನಮ್ಮ ಸಂದೀಪ್ ಅವರು ಕೇಳ್ತಾ ಇದ್ದರೆ ಅವರಿಗೆ ನೆನಪಿರಬಹುದು. ನಾವು ಮತ್ತು ಸಂದೀಪ್ ಅವರು, ಅಂದರೆ ನಮ್ಮ ಕುಟುಂಬ ಮತ್ತು ಅವರ ಕುಟುಂಬ ತಿರುಪತಿಗೆ ಹೋಗ್ತಾ ಇದ್ದಾಗ ಅನುಗೀತೆಯ ಉಪನ್ಯಾಸವನ್ನು ಸ್ವಲ್ಪ ಹೊತ್ತು ನಾವು ಹಾಕಿದ್ವಿ. ನಮ್ಮ ಗುರುಗಳು ಮಾಡಿದ ಅನುಗೀತೆಯ ಉಪನ್ಯಾಸವನ್ನು. ಅದರಲ್ಲಿ ಒಂದು ಮಾತು ಬಂತು, ಯಾಯಸ್ಯ ಕರ್ಮಭೂಮಿ ಸ್ಯಾತ್ ಯತ್ರ ವೈ ವರ್ತತೆ ಕರ್ಮ ಪುಣ್ಯಭೂಮಿಸ್ತು ಸಾಮತ
ಅವನು ಎಲ್ಲಿ ಕೆಲಸವನ್ನು ಮಾಡ್ತಾನೆ ಅದು ಅವನ ಕರ್ಮಭೂಮಿ ಅಂತ ಅವರೊಂದು ಮಾತನ್ನು ಹೇಳಿದರು. ಅನುಗೀತೆಯಲ್ಲಿ ಇರುವಂತಹ ಮಾತು ಅದು. ಯಾರ ಕರ್ಮಕ್ಕೆ ಯಾವುದು ಅನುಕೂಲವಾಗಿರುತ್ತೋ ಅದು ಅವನ ಕರ್ಮಭೂಮಿ. ಕರ್ಮ ಮಾಡಬೇಕಲ್ಲ. ಅತ್ಯಂತ ಪುಣ್ಯಭೂಮಿ ಅಂತ ಹೇಳಿ ನಾವು ಚಿಂತನೆ ಮಾಡಿ ಇದ್ರೆ ಈ ಮಾತಿಗೆ ಸುಮಾರು 3-4 ವರ್ಷ ಆಗಿದೆ ಈ ಅನುಗೀತೆಯನ್ನು, ಈ ಭಾಗವನ್ನು ನಾವು ಕೇಳಿ. ವಸ್ತುತಃ ಕರ್ಮಭೂಮಿ ಅಂತ ಹೇಳಿದರೆ ನಾವು ಕರ್ಮ ಮಾಡುವ ಭೂಮಿ ಅಂತ. ಇಲ್ಲ ಅಂದರೆ ದೇವರಿಗೆ ವೈಷಮ್ಯ ಮತ್ತು ನೈರ್ಘಣ್ಯ ಬರುತ್ತೆ. ಯಾವುದೋ ದೇಶದಲ್ಲಿ ಒಬ್ಬ ಸಜ್ಜನ ಹುಟ್ಟಿದ, ಅವನು ಏನು ಮಾಡಿದ್ರು ಅವನು ಬೆಲೆನೇ ಇಲ್ಲ, ಅದಕ್ಕೆ ಫಲವನ್ನೇ ಕೊಡೋಲ್ಲ. ಸರಿ, ಯಾವುದೋ ಒಬ್ಬನಿಗೆ ದುಷ್ಟ ಇಲ್ಲಿ ಹುಟ್ಟಿದ, ಅವನು ಮಾಡೋದೇ ಇಲ್ಲ. ಕರ್ಮಭೂಮಿ ಆದ್ರೇನು? ಹೀಗಾಗಿ ಕರ್ಮ ಪ್ರಧಾನ ಭೂಮಿ, ಕರ್ಮಕ್ಕೆ ಅನುಕೂಲವಾದ ಭೂಮಿ ಅಂತ. ಭಾರತ ಅನ್ನೋದು ಕರ್ಮಕ್ಕೆ ಅನುಕೂಲವಾದ ಭೂಮಿ. ಕಾರಣ ಏನು ಅಂದರೆ, ಹಿಂದಿನವರು ಬಹಳ ಜನ ತಪಸ್ಸು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾವು ಆ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಬಹಳ ಪ್ರಯತ್ನ ಪಡಬೇಕಾಗಿಲ್ಲ. ನಮ್ಮ ಮನಸ್ಸಿನ ಶುದ್ಧಿಗಾಗಿ ನಾವು ಪ್ರಯತ್ನ ಪಡಬೇಕೇ ವಿನಃ ಹೊರಗಡೆಯಿಂದ ನಾವು ಪ್ರಯತ್ನ ಪಡಬೇಕಾಗಿಲ್ಲ. ಬದರಿಯಂತಹ ಚಳಿ ಪ್ರದೇಶಗಳಲ್ಲಿಯೂ ಕೂಡ ದೇವರನ್ನು ಚಿಂತಿಸುವ ಅಂತ ಅನ್ನಿಸುತ್ತೆ ಆ ಪರಿಸರದ ಪ್ರಭಾವದಿಂದ. ಅದೇ ವಿದೇಶದಲ್ಲಿ ಆ ಚಳಿ, ಆ ಒಂದು ಇದು ಭಾಳ ಕಷ್ಟ. ಹಾಗಂತ ಹೇಳಿ ಅದು ಕರ್ಮಭೂಮಿ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಈ ಹಿನ್ನೆಲೆಯಿಂದ ನಾವು ಯೋಚನೆ ಮಾಡಬೇಕು. ಇದು ವಿದೇಶ, ಇಷ್ಟು ನಮ್ಮ ಕರ್ಮಭೂಮಿ ಅಲ್ಲ, ಇದು ವಿದೇಶ ಅಲ್ಲ, ಸ್ವದೇಶ, ಅದರಿಂದಾಗಿ ಇದು ಕರ್ಮಭೂಮಿ. ಈ ತರಹ ಎಲ್ಲ ಬಾಲಿಶವಾಗಿ ಯೋಚನೆ ಮಾಡಬಾರದು. ಅಥವಾ ಆ ರೀತಿ ಯೋಚನೆ ಮಾಡಿದ್ರೆ ಬಾಲಿಶ ಆಗತ್ತೆ. ಇದು ನಮ್ಮ ಸಮಸ್ಯೆ. ಧರ್ಮಶಾಸ್ತ್ರವನ್ನು ಹಾಗೆ ಲೆಕ್ಸಿಕಲ್ ಮೀನಿಂಗ್ ತೆಗೆದುಕೊಂಡು ನಾವು, ಧರ್ಮಶಾಸ್ತ್ರಕಾರರು ಹಾಗೆ ಬರೆದಿದ್ದಾರೆ ಅಂತ ಇಟ್ಕೊಳ್ಳಿ, ಆಚಾರ್ಯರ ನಿಲುವು ಇದು. ಇನ್ನು ಉಳಿದದ್ದನ್ನು ನೀವು ಊಹಿಸಿಕೊಳ್ಬೇಕು. ಇಷ್ಟು ಆಚಾರ್ಯರು ಹೇಳಿ, ಕರ್ಮಣ್ಯೋ ಗುಣವಾನ್ ಕಾಲಃ ದ್ರವ್ಯತಸ್ವತ ಏವವ ಯತೋ ನಿವರ್ತತೆ ಕರ್ಮ ಸದೋಷೋ ಕರ್ಮ ಕಸ್ಮೃತಃ. ಇನ್ನು ಕಾಲಶುದ್ಧಿ ಅಂದರೆ ಯಾವುದು? ಕರ್ಮಕ್ಕೆ ಯೋಗ್ಯವಾದ ಕಾಲ ಏನಿದೆ ಅದು ಗುಣ, ಅಂದರೆ ಆ ಕಾಲದಲ್ಲಿ ನಾವು ಮಾಡಬೇಕು. ಕರ್ಮಕ್ಕೆ ಯೋಗ್ಯವೋ ಅಲ್ವೋ ಅಂತ ಹೆಂಗೆ ತೀರ್ಮಾನ ಮಾಡೋದು? ಇದನ್ನು ನಾವು ಶಾಸ್ತ್ರದಿಂದ ಚಿಂತನೆ ಮಾಡಬೇಕು. ನಾವು ಆಮೇಲೆ ಅನುಭವಕ್ಕೆ ತಂದುಕೊಳ್ಬಹುದು, ಮೊದಲು ಶಾಸ್ತ್ರದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಶಾಸ್ತ್ರ ದಿವಸವೊಂದಕ್ಕೆ 30 ತಪ್ಪಿದರೆ 32 ಮುಹೂರ್ತಗಳನ್ನು ಹೇಳುತ್ತೆ. ಈ ಮುಹೂರ್ತಗಳು ಹೇಗೆ ಹಂಚಿಕೆಯಾಗಿದೆ ಅನ್ನೋದು ಕೂಡ ಶಾಸ್ತ್ರದ ಒಕ್ಕಣೆಯೇ. ಇದರಲ್ಲಿ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನಕಾಲೋಯಂ ಗಂಗಾಂಬ ಸದೃಶ ಸ್ಮೃತಃ ಅಂತ ಹೇಳಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಸೂರ್ಯೋದಯಕ್ಕಿಂತ ಮೊದಲು 4 ಘಳಿಗೆ ಏನಿದೆ ಅದು ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಯತೀನಾಂ ಸ್ನಾನಕಾಲೋಯಂ, ಎಲ್ಲ ಯತಿಗಳ ಸ್ನಾನದ ಕಾಲ ಅದು. ಗಂಗಾಂಬ ಸದೃಶ ಸ್ಮೃತಃ, ಅದು ಗಂಗೆಗೆ ಸಮನಾಗಿ ಇದೆ. ಅಂದರೆ ಗಂಗೆ ಯಾವ ರೀತಿ ಮುಳುಗಿದವರನ್ನು ಪವಿತ್ರಗೊಳಿಸುತ್ತೋ ಆವಾಗ ಎಚ್ಚರ ಇದ್ದು ದೇವರನ್ನು ಚಿಂತಿಸಿದರೆ ಸಾಕು, ಪವಿತ್ರಗೊಳಿಸುತ್ತೆ ಅಂತ ಅರ್ಥ. ಇನ್ನು ಸ್ನಾನ ಮಾಡಿ ಜಪ ಮಾಡಿದ್ರೆ ಎಷ್ಟು ಗುಣ ಅದು. ಅದರಿಂದಾಗಿ ಅದು ಬ್ರಾಹ್ಮ ಮುಹೂರ್ತ, ಆಮೇಲೆ ಸೌರ್ಯ ಮುಹೂರ್ತ, ಆಮೇಲೆ ಮೈತ್ರ ಮುಹೂರ್ತ, ಹೀಗೆ ಬೇಕಾದಷ್ಟು ಮುಹೂರ್ತಗಳಿದೆ. ಮಧ್ಯಾಹ್ನದ ಕಾಲಕ್ಕೆ ಅಭಿಜಿನ್ ಮುಹೂರ್ತ, ಈ ರೀತಿ ಮುಹೂರ್ತಗಳಿದೆ. ಈ ಮುಹೂರ್ತಗಳಿಗೆಲ್ಲ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿರ್ತಾರೆ. ಆಮೇಲೆ ಕ್ರಮೇಣ ರಾತ್ರಿ 12ರ ಮೇಲೆ, ರಾತ್ರಿ 12, 11 ಇವರೆಲ್ಲ ದೈತ್ಯರು ಈ ಭೂಮಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಅದರಿಂದಾಗಿ ಆ ಕಾಲದಲ್ಲಿ ಉಣ್ಣಬಾರದು, ಚಿಂತನೆ ಮಾಡಬಾರದು, ಜಪ ಮಾಡಬಾರದು ಅಂತ ಹೇಳಿ ಸಾಮಾನ್ಯ ನಿಷೇಧಗಳೆಲ್ಲ ಇದೆ.
ಯಾರೋ ಒಬ್ಬ ಅಸಂಪ್ರಜ್ಞಾನ ಸಮಾಧಿಗೆ ಹೊರಟೋಗಿರ್ತಾನೆ ಅಂದರೆ ಅವನಿಗೇನು ಮಾಡಲಿಕ್ಕಾಗಲ್ಲ. ಆದರೆ ಹಾಗಿಲ್ಲದೆ ಹೋದಾಗ ಇಷ್ಟು ಹೊತ್ತು ಜಪ ಮಾಡಬೇಕು, ಆಮೇಲೆ ಅಧ್ಯಯನ ಮಾಡಬೇಕು, ಆ ಅಧ್ಯಯನದಲ್ಲಿ ಇಷ್ಟು ಹೊತ್ತು ಹೀಗೆ ಇರಬೇಕು. ಇದು ಬ್ರಹ್ಮಯಜ್ಞ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬ್ರಹ್ಮಯಜ್ಞ ಅಂತ ಹೇಳಿದ್ರೆ ವೇದಗಳನ್ನು ಚಿಂತನೆ ಮಾಡೋದು ಅಂತ. ಅದು ದೇವರ ಪೂಜೆ ಆದ ಕೂಡಲೇ ಮಾಡತಕ್ಕಂಥದ್ದು. ಆದರೆ ಅದು ಏನಾಗಿದೆ, ಈಗ ಬ್ರಹ್ಮಯಜ್ಞ ಆದರೆ ಅಲ್ಲಿ ಕೊಟ್ಟ ಮಂತ್ರಗಳು ಸಾಂಕೇತಿಕ, ಅದನ್ನು ಮಾತ್ರ ಹೇಳಿ ಬ್ರಹ್ಮಯಜ್ಞ ಮುಗಿಸೋದಾಗಿದೆ. ವಸ್ತುತಃ ಒಂದೊಂದು ದಿವಸ ಎಷ್ಟೆಷ್ಟಾಗತ್ತೋ ಅಷ್ಟಷ್ಟು ಮುಂದೆ ವರಿತಾ ಹೋಗಬೇಕು ವೇದ ಮಂತ್ರಗಳ ಹಿನ್ನೆಲೆಯಲ್ಲಿ. ಆ ಕಾರಣದಿಂದ ಬ್ರಹ್ಮಯಜ್ಞ ಅನ್ನೋದು ಅಧ್ಯಯನವೇ, ಮತ್ತಿನ್ಯಾವುದೂ ಅಲ್ಲ. ಆ ಅಧ್ಯಯನವನ್ನು ಈ ಕಾಲದಲ್ಲಿ ಇದನ್ನು ಮಾಡಬಹುದು, ಈ ಕಾಲದಲ್ಲಿ ಇದನ್ನು ಮಾಡಬಹುದು ಅಂತ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರ ಜೀವನ ಚರಿತ್ರೆಯನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ತೆಗೆಯುವ ಹಾಗಾಗತ್ತೆ. ಅವರ ಅಧ್ಯಯನ ಹೇಗಿತ್ತು ರಾಘವೇಂದ್ರ ಸ್ವಾಮಿಗಳದ್ದು? ಬೆಳಗ್ಗೆ ಎದ್ದು ಜಪ ಮುಗಿಸಿ, ಬೇಗ ಎದ್ದು ಜಪ ಮುಗಿಸಿ ಅವರು ಬ್ರಹ್ಮಸೂತ್ರವನ್ನು, ಉಪನಿಷತ್ತನ್ನು ಚಿಂತನೆ ಮಾಡ್ತಾ ಇದ್ರಂತೆ. ರಾಘವೇಂದ್ರ ವಿಜಯದಲ್ಲಿ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳಾಗಲಿಕ್ಕೆ ಕಾರಣ ಏನದು ಅಂದರೆ ಅಧ್ಯಯನ. ಆ ರಾಘವೇಂದ್ರ ಅದಕ್ಕೆ ಅವರ ಸ್ತೋತ್ರದಲ್ಲಿ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ, ದೇವರೇ ಸ್ವಾಮಿಗಳೇ ನಿಮ್ಮನ್ನು ಹೇಳೋದ್ರ ಮೂಲಕ, ನಿಮ್ಮನ್ನು ನಮಸ್ಕಾರ ಮಾಡೋದ್ರ ಮೂಲಕ ನಿಮ್ಮ ಮುಂದೆ ದೀಪ ಬೆಳಗುತ್ತೇವೆ. ಯಾಕೆ ಅಂದರೆ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಸ್ವಾಮಿಗಳನ್ನು ಆತ್ಯಂತಿಕವಾಗಿ ನಾವು ನೆನಪಿಸಿಕೊಳ್ಬೇಕು. ಯಾಕೆಂದರೆ ಅವರ ಬ್ರಹ್ಮಯಜ್ಞ ಯಾವ ರೀತಿ ಇತ್ತು ಅಂತಂದರೆ, ಬೆಳಗ್ಗೆ ಅದೇ ಹೇಳಿದ ಹಾಗೆ ಜಪ ಮುಗಿಸಿ ಅವರು ಉಪನಿಷತ್ತು ಮತ್ತು ವೇದ, ಬ್ರಹ್ಮಸೂತ್ರ ಮೊದಲಾದವುಗಳನ್ನು ಅಧ್ಯಯನ ಮಾಡ್ತಾ ಇದ್ದರು. ಆಮೇಲೆ ಬೆಳಗ್ಗೆ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದರು. ಆಮೇಲೆ ಊಟ ಇದ್ದರೆ ಇತ್ತು, ಇಲ್ಲ ಅಂದರೆ ಇಲ್ಲ, ಹಾಗೆ. ಆಮೇಲೆ ಅವರು ಇದು ಮುಗಿದ ಮೇಲೆ, ಹೀಗೆ ಅಧ್ಯಯನ ಮುಗಿದ ಮೇಲೆ ಸಂಜೆ ಮತ್ತು ಮೀಮಾಂಸಾ, ಸಂಜೆಯ ತನಕ ಮಧ್ಯಾಹ್ನ ಊಟ ಆದಮೇಲೆ ಭಾಟ್ಟಂ ತಂತ್ರಂ, ಆಮೇಲೆ ರಾತ್ರಿ 8 ಮೇಲೆ ಅಲಂಕಾರ ಶಾಸ್ತ್ರದ ಚಿಂತನೆ ಮಾಡ್ತಾ ಇದ್ರಂತೆ. ಅಲಂಕಾರ ಶಾಸ್ತ್ರದ ಚಿಂತನೆ, ಅದಕ್ಕಾಗಿ ಅವರು ಸರ್ವತಂತ್ರ ಸ್ವತಂತ್ರರು ಅಂತ 4 ಶಾಸ್ತ್ರಗಳಲ್ಲಿ ಒಳ್ಳೆ ಪರಿಣತರು. ಅದಕ್ಕೆ ಆವಾಗ ಅವರಿಗೆ ಬಡತನ ಇತ್ತು. ಅದರ ಹಿನ್ನೆಲೆಯಲ್ಲಿ ಅವರೇನು ಮಾಡಿದ್ರು, ಸ್ವಾಮಿಗಳು ಹೇಳಿದ್ರು, ನಾನು ವೃಂದಾವನ ಪ್ರವೇಶ ಮಾಡಿದ ದಿನ 5 ಜನ ಬ್ರಾಹ್ಮಣರಿಗೆ 1 ವರ್ಷಕ್ಕಾಗುವಷ್ಟು ಧನಧಾನ್ಯಗಳನ್ನು ಕೊಡಬೇಕು. ಯಾಕೆ ಅಂದರೆ ಅವರು ಓದಿಕೊಂಡು ಸುಖವಾಗಿ ಕಾಲ ಕಳಿಬೇಕು. ಯಾವಾಗ ಇದು ಮಾಡಲಿಕ್ಕಾಗೋದಿಲ್ಲ, ಅವರಿಗೆ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ, ಆವಾಗ ಬೇರೆ ಕೆಲಸಗಳೆಲ್ಲ ಇರುತ್ತೆ. ಬೇರೆ ಕೆಲಸ ಅಂತಂದರೆ ಸಂಸ್ಕಾರ ಮಾಡಲಿಕ್ಕಿರುತ್ತೆ, ಮಗ ಅಥವಾ ಮಗಳು ಮದುವೆಗೆ ಬಂದಿರ್ತಾರೆ, ಆವಾಗ ಅವ್ರನ್ನ ಕೂಡಿಸ್ಬಾರ್ದು ಅಂತಂದರು. ಕಾರಣ ಏನು ಅಂದರೆ ಅಧ್ಯಯನ ಮಾಡಲಿಕ್ಕೆ ಆಗಲ್ಲ ಅನ್ನುವ ದೃಷ್ಟಿಯಿಂದ. ಅಂದರೆ ಈ ತರಹದ ಒಂದು ಫೋರ್ಸೈಟ್ ರಾಘವೇಂದ್ರ ಸ್ವಾಮಿಗಳ ದಿವಸ ಅಲಂಕಾರ ಅಂತ ಬಂದು ರಾಘವೇಂದ್ರ ಸ್ವಾಮಿಗಳ ನಂತರ, ಆಮೇಲೆ ಅದಕ್ಕಿಂತ ಮೊದಲು ಇರಲಿಲ್ಲ. ವಿಷ್ಣು ತೀರ್ಥರೇನು ಹೇಳ್ತಾರೆ, ಕೇವಲ ನಾರಾಯಣ ಬಲಿ ಮಾಡಬೇಕಷ್ಟೇ ಅಂತ. ಯತಿ ಅವನು ಗೃಹಸ್ಥ ಆಗಿದ್ದರೆ ಅವರ ಕುಟುಂಬದವರು ಮುಂದುವರಿಸಬೇಕು. ಅವನಿಗೆ ಯಾರು ಇಲ್ಲದೆ ಹೋದರೆ ಶಿಷ್ಯರು, ಊರವರು ಮಾಡಬೇಕು. ಶಿಷ್ಯರಿದ್ದರೆ 12ನೇ ದಿವಸಕ್ಕೊಮ್ಮೆ, ವರ್ಷಕ್ಕೊಮ್ಮೆ ಮಾಡಿ ಆಮೇಲೆ ಬಿಟ್ಟು ಬಿಡಬೇಕು, ಅವನು ಮದುವೆ ಆಗಿಲ್ಲ ಅಂತಂದರೆ. ಇದು ಧರ್ಮಶಾಸ್ತ್ರದ ಒಕ್ಕಣೆ. ಆ ಕಾರಣದಿಂದ ಬ್ರಹ್ಮಯಜ್ಞ ಅಂದರೆ ಈ ತರಹದ್ದು. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಕಾಲದಲ್ಲಿ ನೀವು ಓದಬೇಕು. 11 ಗಂಟೆ ಮೇಲೆ ಓದಬೇಡಿ, 10 ಗಂಟೆ ಮೇಲೆ ಓದಬೇಡಿ, 11 ಗಂಟೆ ಮೇಲೆ ಓದಬೇಡಿ. 11 ಗಂಟೆ ಮೇಲೆ ಓದೋದು, ಆಮೇಲೆ ಗಾಢವಾಗಿ ಬೇರೆ ಎದ್ದು ಜಪ ಮಾಡೋದು, ಇವೆಲ್ಲ ಮಾಡಬೇಡಿ. ಅದು ರಾಜಸ ತಾಮಸ ಆಗತ್ತೆ. ಇಲ್ಲ ನನಗೆ 12 ಗಂಟೆಗೆ ಮಲಗಿಯೂ ಕೂಡ ನಾನು ಬೆಳಗ್ಗೆ 4 ಗಂಟೆಗೋ 5 ಗಂಟೆಗೋ ಎದ್ದು ಚಿಂತನೆ ಮಾಡಬಲ್ಲೆ ಅಂದರೆ ಓಕೆ ಮಾಡಿ. ಇದು ಇರುವಂತಹ ವಿಚಾರ.
ಇದು ಇದ್ದದ್ದು. ಈ ತರಹದ ಕಾಲಶುದ್ಧಿಯನ್ನು ನಾವು ವೇದದಿಂದಲೇ ತಿಳ್ಕೊಳ್ಬೇಕು. ಉಪನಿಷತ್ತುಗಳಲ್ಲಿ ಯಾವ ಯಾವ ಕಾಲಕ್ಕೆ ಯಾವ ಯಾವ ದೇವತೆಗಳು ಅಭಿಮಾನಿಗಳಿರ್ತಾರೆ ಅಂತ ಹೇಳಿದ್ದಾರೆ. ಸೌಮ್ಯ ಕಾಲ, ವಾಸವ ಕಾಲ, ಬ್ರಾಹ್ಮ ಮುಹೂರ್ತ ಅಂತೆಲ್ಲ ಅಲ್ಲಿ ಇದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಸ್ವಲ್ಪ ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಹೀಗೆ ಈ ಎರಡು ಉಪನಿಷತ್ತುಗಳಲ್ಲಿ ಇದೆ. ನಾವು ಅದರಿಂದಲೇ ತಿಳಿಬೇಕು ಯಾವ ಕಾಲ ಶುದ್ಧ. ಇನ್ನು ನಾವು ಏನು ಮಾಡಿದ್ರೆ ಅದು ಹೊರಗಡೆಯ ಕಾಲ, ಅಂದರೆ ಮದುವೆ, ಮುಂಜಿ ಇತ್ಯಾದಿಗಳಿಗೆ ಹೊರಗಡೆಯ ಕಾಲ. ಇಷ್ಟು ಕಾಲದ ಶುದ್ಧಿಯ ಬಗ್ಗೆ ನಿರೂಪಣೆ ಮಾಡ್ತಾ ಇರೋದು ಶಾಸ್ತ್ರ. ಅದಂದಾಗಿ ಯಥೋ ನಿವರ್ತತೆ ಕರ್ಮ ಸದೋಷಃ ಅಕರ್ಮಕ ಸ್ಮೃತಃ. ಯಾವುದರಿಂದ ಕರ್ಮವನ್ನು ಮಾಡಲಿಕ್ಕಾಗ್ತದೋ ಅದು, ಯಾವ ಕಾಲದಲ್ಲಿ ಕರ್ಮ ಮಾಡಲಿಕ್ಕಾಗೋದಿಲ್ವೋ ಅದು ಸದೋಷ ಅಂತ ಚಿಂತನೆ ಮಾಡಬೇಕು. ಇದನ್ನು ಇಟ್ಟುಕೊಂಡೇ ಈ ಕಾಲದಲ್ಲಿ ಈ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಇಟ್ಟುಕೊಂಡೇ ನಮ್ಮ ದೈನಂದಿನ ವಿಚಾರಗಳು ಬಂದಿವೆ. ಎಕ್ಸಸ್ ಹೀಟ್ ಇರೋ ಜಾಗದಲ್ಲಿ ಬೆಳಗ್ಗೆ 7ರಿಂದ 10 ಗಂಟೆ ತನಕ, ಆಮೇಲೆ 4 ಗಂಟೆಯಿಂದ 9 ಗಂಟೆ ತನಕ ಕ್ಲಾಸ್ಗಳನ್ನು ಮಾಡೋದು ಇತ್ಯಾದಿಗಳನ್ನು ಮಾಡೋದಿದೆ. ಅಲ್ಲಿ ಅಂಗಡಿ ತೆಗೆಯೋದು, ಬಜಾರ್ ನಡೆಯೋದು ಎಲ್ಲ ಆ ಥರದ ಎಕ್ಸಸ್ ಹೀಟ್ ಇರಬೇಕು. ನೀವು ರಾಮಗುಂಡಂ, ಖಮ್ಮಂ ಆ ಪ್ರದೇಶದಲ್ಲೆಲ್ಲ ಹೋದರೆ ಸನ್ಸ್ಟ್ರೋಕ್ ಆಗಿ ಹಕ್ಕಿಗಳು ಬಿದ್ದೋಗ್ಬಿಡ್ತವೆ. ಆ ಎಕ್ಸಸ್ ಹೀಟ್ ಇರೋ ಜಾಗ ಅಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈ ಒಟ್ಟಾರೆ ಏನು ಅಂದರೆ ಶಾಸ್ತ್ರದ ಈ ಹಿನ್ನೆಲೆ, ಶಾಸ್ತ್ರದ ಹಿನ್ನೆಲೆಯನ್ನು ನೋಡಿಕೊಂಡು ಏನು ಮಾಡಬೇಕು, ಹೊರಗಡೆಯ ಬಾಹ್ಯವಾದ ನಡೆಗಳೆಲ್ಲ ತೀರ್ಮಾನ ಆಗಿದೆ. ಈ ಕಾಲದಲ್ಲಿ ಏಳಬೇಕು, ಈ ಕಾಲದಲ್ಲಿ ಕೂತ್ಕೋಬೇಕು, ಈ ಕಾಲದಲ್ಲಿ ಮಲ್ಕೊಳ್ಬೇಕು ಅಂತ ಇದಾಗಿದೆ, ನಿರ್ಮಾಣ ಆಗಿದೆ. ಅದರ ಸ್ಪಿರಿಟ್ಟು ಓದಲಿಕ್ಕಾಗತ್ತಾ, ದೇವರಲ್ಲಿ ಚಿಂತನೆ ಯಾವಾಗ ಮಾಡಲಿಕ್ಕಾಗತ್ತೆ ಅನ್ನೋದ್ರ ಮೇಲೇ ಇಟ್ಟುಕೊಂಡು ಆ ಕಾಲವನ್ನು ಡಿಸೈನ್ ಮಾಡಿರೋದು. ಈ ಕಾಲದಲ್ಲಿ ಇದನ್ನು ಮಾಡಬೇಕು ಅಂತ. ಇನ್ನು ದ್ರವ್ಯಸ್ಯ ಶುದ್ಧಿ ಚ ದ್ರವ್ಯೇಣ ವಚನೇನ ವಾ ಸಂಸ್ಕಾರೇಣಾಥ ಕಾಲೇನ ಮಹತ್ವಲ್ಪತೆಯ ಅಥವಾ. ಇನ್ನು ದ್ರವ್ಯದ ಶುದ್ಧಿ ಯಾವುದು? ದ್ರವ್ಯ ಶುದ್ಧಿ ಅಂತಂದರೆ ಇನ್ನೊಂದು ದ್ರವ್ಯದಿಂದ, ಅಥವಾ ಅಶುದ್ಧಿಯು ಇನ್ನೊಂದು ದ್ರವ್ಯದಿಂದ. ಈಗ ಮಣ್ಣು ಅಂತನ್ನೋದು ಅಶುದ್ಧಿ, ತಿಪ್ಪೆಯ ಮಣ್ಣು ಅಶುದ್ಧಿ, ಅದು ಪಾತ್ರೆಯಲ್ಲಿ ಬಿದ್ದರೆ ಅದು ಅಶುದ್ಧಿ. ಆಗ ಏನು ಮಾಡಬೇಕು, ಅದನ್ನು ನೀರು ಅನ್ನುವ ದ್ರವ್ಯದಿಂದ ಸರಿ ಮಾಡಬೇಕು. ಇದು ದ್ರವ್ಯದ ಶುದ್ಧಿ ಮತ್ತು ಅಶುದ್ಧಿ. ಅಶುದ್ಧಿ ಆಯಿತು, ಅದನ್ನು ಶುದ್ಧ ಮಾಡಿದೆವು. ಇನ್ನು ಕೆಲವೊಂದು ಕಿಟ್ಟ ಅಂತಂದರೆ ಪಾತ್ರೆಯ ಮೇಲೆ ಮುಸುಕುವ ಮಲವನ್ನು ಕಿಟ್ಟ ಅಂತ ಕರೀತಾರೆ. ವಿಶೇಷತಃ ಸ್ವರ್ಣಮಲಂ ಕಿಟ್ಟಂ, ಅದಕ್ಕೆ ಕಿಟ್ಟಮ್ಮ, ಕಿಟ್ಟಪ್ಪ ಅಂತೆಲ್ಲ ಕರಿಬಾರದು. ಸಂಸ್ಕೃತದ ಪ್ರಕಾರ ಕಿಟ್ಟ ಅಂತ ಕರಿಬಾರದು. ಯಾಕೆಂದರೆ ಕಿಟ್ಟ ಅಂತಂದರೆ ಲೋಹಮಲ, ಕಿಟ್ಟಂ ಲೋಹಮಲಂ ಪ್ರೋಕ್ತಂ ಅಂತ ಕೋಶ. ಆ ಕಾರಣದಿಂದ ಕೃಷ್ಣ ಅಂತ ಕರೀರಿ, ಅದು ಬಹಳ ಒಳ್ಳೆಯದು. ಅವ್ರನ್ನ ಕಂಡ್ರೆ ಆಗದೆ ಹೋದರೆ ಕಿಟ್ಟ ಅಂತ ಕರೀರಿ ಅಷ್ಟೆ. ಅದರಿಂದ ದ್ರವ್ಯದ ಶುದ್ಧಿ, ಕಿಟ್ಟ ಇತ್ಯಾದಿಗಳೆಲ್ಲ ಇರುತ್ತೆ. ಅದನ್ನು ನಾವು ಮಾಮೂಲಿ ಇದು ಮಾಡಲಿಕ್ಕೆ ಬರೋಲ್ಲ, ಬೆಂಕಿಯಿಂದಲೇ ಮಾಡಬೇಕು. ಪುಟಕ್ಕಿಟ್ಟ ಬಂಗಾರ ತನ್ನ ಕೊಳೆಗಳನ್ನೆಲ್ಲ ಕಳಿಸ್ಕೊಳ್ಳುತ್ತೆ. ಆಮೇಲೆ ಬೆಳ್ಳಿ, ಅದಕ್ಕೆ ದುರ್ವರ್ಣ ಅಂತ ಕರೀತಾರೆ. ಕಾರಣ ಏನು ಅಂತಂದರೆ ಬೇಗ ಅದು ಅದಕ್ಕೆ ಆದ ಒಂದು ರೀತಿಯಾದ ಧೂಳು ಮುಸುಗಿ ಕಪ್ಪಾಗುತ್ತೆ. ಆಗ ಅದನ್ನು ತೊಳಿಬೇಕಾಗತ್ತೆ. ಅದನ್ನು ತೊಳಿಲಿಕ್ಕೆ ದ್ರವ್ಯವೇ ಬೇಕು, ಯಾವುದು ಪೀತಾಂಬರಿಯೋ ಏನೋ ಇಟ್ಕೊಂಡು ಮಾಡ್ತೇವೆ. ಅದರಿಂದಾಗಿ ದ್ರವ್ಯಸ್ಯ ಶುದ್ಧಿ ಅಶುದ್ಧಿ ಅದು ದ್ರವ್ಯದಿಂದ, ಕೆಲವೊಂದು ವಚನದಿಂದ ಶುದ್ಧಿ ಹೇಗೆ, ಇದನ್ನು ನಾನು ನಿನಗೆ ಬಿಟ್ಟುಕೊಟ್ಟಿದ್ದೇನೆ, ಅದು ಶುದ್ಧಿ, ಅದೇ ಶುದ್ಧಿ. ಇನ್ನೊಂದು ಪ್ರೋಕ್ಷಣೆಯಿಂದಾಗಿ ಅದು ವಚನಪೂರ್ವಕವೇ ಆಗಿರುತ್ತೆ. ಇದೆಲ್ಲ ಶುದ್ಧಿ ಅಶುದ್ಧಿ ದ್ರವ್ಯಗಳು. ಇನ್ನು ಸಂಸ್ಕಾರೇಣಾಥ ಕಾಲೇನ, ಇನ್ನು ಬಂಗಾರ ಕೆಳಗಡೆ ಸಿಕ್ಕಿರುತ್ತೆ ಗಣಿಯಲ್ಲಿ. ಆ ಗಣಿಯಲ್ಲಿ ಸಿಕ್ಕೋದನ್ನು ಅನೇಕ ಸಂಸ್ಕಾರಗಳನ್ನು ಮಾಡಿ ನಮಗೆ ಉಪಯೋಗಿಸಲಿಕ್ಕೆ ಅನುಕೂಲವಾಗಿ ಮಾಡಿಕೊಡ್ತಾರೆ.
ಇನ್ನು ಕಾಲ, ಕೆಲವೊಂದು ಕಾಲತಃ ಶುದ್ಧ ಆಗತ್ತೆ. ಅದು ಯಾವುದು, ಕೆಲವೊಂದು ಮಹತ್ ಬಹಳ ಕಾಲದ ನಂತರ ಶುದ್ಧ ಆಗತ್ತೆ. ಇವಾಗ ಅನೇಕ ಮಲಗಳು ಭೂಮಿಯನ್ನು ದಿವಸವೂ ಕೂಡ ತಾಗುತ್ತಾ ಇರುತ್ತೆ. ಭೂಮಿ ಏನು ಮಾಡುತ್ತೆ, ಶುದ್ಧೀಕರಿಸಿ ಅದನ್ನು ಬೇರೆ ತರಹ ಕೊಡುತ್ತೆ. ಇನ್ನು ನದಿಯಲ್ಲಿ ಅನೇಕ ತರಹದ ಪ್ರವಾಹ ಬಂದಾಗ ಮಲ ಮೊದಲಾದವುಗಳಿರುತ್ತೆ, ಅದನ್ನು ತಗೊಂಡು ಹೋಗಿ ಇನ್ನೆಲ್ಲೋ ಹಾಕಿ ಅದು ಇನ್ನೊಮ್ಮೆ ಬರಬೇಕಾದ್ರೆ ಅದು ಶುದ್ಧವಾಗಿ ಬರುತ್ತೆ. ಹಾಗೆಲ್ಲ ಬೇರೆ ಇರುತ್ತೆ. ಇವಾಗ ಇದು ಸಮುದ್ರದಲ್ಲಿ ಎಷ್ಟು ಕೀಲೆಣ್ಣೆಗಳನ್ನು ಬಳಸ್ತೇವೆ, ಎಷ್ಟು ಉಕ್ಕುಗಳು ಹಾಳಾಗ್ತವೆ. ಸಮುದ್ರದಲ್ಲಿ ಆಗುವಷ್ಟು ಕಂಟಾಮಿನೇಷನ್, ಮಾಲಿನ್ಯ ಎಲ್ಲೂ ಆಗೋದಿಲ್ಲ. ಆದರೆ ಅದರಿಂದ ಶುದ್ಧವಾದ ನೀರನ್ನು ತೆಗೆದು ಅದು ಮೋಡದಲ್ಲಿ ಇಟ್ಟು ಮುಖ್ಯ ಪ್ರಾಣ ಆ ನೀರು ಮತ್ತೆ ಅಲ್ಲೇ ಬೀಳೋ ಹಾಗೆ ಮಾಡ್ತಾನೆ ದೇವರು. ಅದೇನಾಗತ್ತೆ, ಶುದ್ಧ ನೀರು ಆಗತ್ತೆ. ಆ ನೀರು ಕುಡಿಬಹುದು ಭೂಮಿಯ ಒಳಗಡೆ ಹೋಗಿ, ಮತ್ತೆ ಅದು ಉಕ್ಕಿ ಬರುತ್ತೆ. ಮಳೆ ಬಿದ್ದ ನೀರು ಭೂಮಿಯ ಒಳಗಡೆ ಹೋಗಿ ಮತ್ತೆ ಅದು ಸೇರಿಕೊಂಡು ನದಿ ಸಮುದ್ರಗಳಲ್ಲಿ ಬಾವಿಗಳಲ್ಲಿ ಮತ್ತೆ ಆ ನೀರನ್ನು ಕುಡಿತೇವೆ. ಅಲ್ಲಿ ಏನು ತೊಂದರೆ ಇಲ್ಲ, ಅದು ಸಂಸ್ಕಾರ ಆಗಿದೆ, ದೇವರು ಮಾಡಿದ ಸಂಸ್ಕಾರ. ಹಾಗೆ ನಾವು ಇಲ್ಲಿಯೂ ಅನೇಕ ಸಂಸ್ಕಾರಗಳನ್ನು ಮಾಡ್ತೇವೆ. ಆ ಮಹತ್ ಮತ್ತು ಅಲ್ಪ, ದೊಡ್ಡ ಸಂಸ್ಕಾರ, ಚಿಕ್ಕ ಸಂಸ್ಕಾರ. ಕೆಲವೊಂದಕ್ಕೆ ಚಿಕ್ಕ ಸಂಸ್ಕಾರ ಮಾಡಿದ್ರೆ ಸಾಕು, ಕೆಲವೊಂದಕ್ಕೆ ದೊಡ್ಡ ಸಂಸ್ಕಾರ ಮಾಡಬೇಕಾಗತ್ತೆ. ಕೆಲವೊಂದು ಪ್ರಕೃತಿಯೇ ಒಂದು ದೊಡ್ಡ ಸಂಸ್ಕಾರವನ್ನು ನಿಯೋಜಿಸಿರುತ್ತೆ. ಅದಕ್ಕೆ ಕೃಷ್ಣ ಹೇಳ್ದ, ಸಂಸ್ಕಾರೇಣಾಥ ಕಾರೇಣ ಮಹತ್ವಲ್ಪತಯಾಥವ ಶಕ್ತ್ಯ ಚ ವಾಗ್ಬುದ್ಧ್ಯ ಸಮೃದ್ಧ್ಯ ಚ ತಥಾತ್ಮನಃ ಅನ್ಯೇ ಶುದ್ಧ್ಯಂತಿ ತಥಾ ದೇಶಾವಸ್ಥಾನುಸಾರತಃ. ಕೆಲವೊಂದು ಆಗತ್ತೆ ಬೇರೆ ತರಹದ ಅವಸ್ಥೆ. ಒಳ್ಳೆ ಗಟ್ಟಿ ಅವಸ್ಥೆ ಇದ್ದಾಗ, ಅವನಿಗೆ ಒಳ್ಳೆ ಶಕ್ತಿ ಇದ್ದಾಗ ಅವನಿಗನುಗುಣವಾದ ಕೆಲಸವನ್ನು ಮಾಡಿಕೊಂಡು ಹೋಗಿ ಶುದ್ಧನಾಗ್ತಾನೆ. ಇನ್ನು ಅಶಕ್ತಿ ಇದ್ದಾಗ ದೇವರನ್ನು ಚಿಂತನೆ ಮಾಡಿದ್ರೆ ಸಾಕು, ಅದು ಶುದ್ಧ ಆಗತ್ತೆ. ಇನ್ನು ವಾಗ್ಬುದ್ಧ್ಯ, ಮಾತಿನಿಂದ ಸಮೃದ್ಧವಾದ ಬುದ್ಧಿಯಿಂದ ಆತ್ಮನ ಶುದ್ಧಿ ಅನ್ನೋದಾಗತ್ತೆ. ಬುದ್ಧಿಯಿಂದ ಆತ್ಮನ ಶುದ್ಧಿ, ಮಾತಿನಿಂದ ಆತ್ಮನ ಶುದ್ಧಿ ಅಂದರೆ ದೇವರನ್ನು ಕುರಿತಾದ ವೇದದ ಮಾತಿನಿಂದ ಆತ್ಮನ ಶುದ್ಧಿ ಆಗತ್ತೆ. ವಿಷ್ಣು ಸಹಸ್ರನಾಮ, ನಾಮತ್ರಯ ಜಪ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಕೃಷ್ಣಾರ್ಪಣ ಅಂತನ್ನುವ ಮನಸ್ಸು ಇತ್ಯಾದಿಗಳಿಂದ ಆತ್ಮನ ಶುದ್ಧಿ ಆಗತ್ತೆ. ನೋಡಬೇಕು, ದೇಶ ಅವಸ್ಥಾನುಸಾರತಃ, ಬೇರೆ ಬೇರೆ ದೇಶ, ಬೇರೆ ಬೇರೆ ಅವಸ್ಥೆಗಳಲ್ಲಿ ಅದು ಶುದ್ಧಿ ಆಗತ್ತೆ. ಇದು ಯಾವುದರ ಶುದ್ಧಿ? ದ್ರವ್ಯ ಶುದ್ಧಿ. ಅದರಲ್ಲಿಯೂ ಕೂಡ ವಿಶೇಷ ಇದೆ. ಧಾನ್ಯದಾರ್ವಸ್ಥಿತಂತೂನಾಂ ರಸತೈಜಸ ಚರ್ಮಣಾಂ ಕಾಲವಾಯುವಗ್ನಿಮೃತ್ತೋಜೈ ಪಾರ್ಥಿವಾನಾಂ ಯುತಾಯುತೈ. ಇನ್ನು ಧಾನ್ಯದ ಶುದ್ಧಿ, ಅದು ಕಾಲದಿಂದ ಶುದ್ಧಿ, ವಾಯುವಿನಿಂದ ಶುದ್ಧಿ, ಅಗ್ನಿಯಿಂದ ಶುದ್ಧಿ. ಇದು ಧಾನ್ಯದ ಒಂದು ಶುದ್ಧಿ. ಅದರಲ್ಲಿ ಇದೆ, ಇಷ್ಟರಿಂದ ಆಗತ್ತೆ ಅಂತ, ಯಾವ್ಯಾವುದಕ್ಕೆ ಯಾವ್ಯಾವುದು ಅಂತ ನೋಡ್ಕೊಳ್ಬೇಕು. ಧಾನ್ಯ ಅನ್ನೋದು ಕಾಲದಿಂದ ಶುದ್ಧಿ, ಇನ್ನು ವಾಯುವಿನಿಂದ ಶುದ್ಧಿ, ಇನ್ನೊಂದು ಅಗ್ನಿಯಿಂದ ಶುದ್ಧಿ. ಧಾನ್ಯ ದಾರು ಅಂದರು. ಮರ ಯಾವುದರಿಂದ ಶುದ್ಧಿ? ಒಂದು ಹಂತದ ತನಕ ನೀವು ಮರವನ್ನು ತೊಳಿಬಹುದು. ಆಮೇಲೆ ಆ ಮರ ತೊಳೆದು ಮಳೆಯಲ್ಲಿ ನೆಂದು ಅಥವಾ ನೀರಿನಲ್ಲಿ ನೆನೆಸಿ ಅದು ಹೇಗೋ ಆಗಿಬಿಡುತ್ತೆ. ಅದೊಂದು ಸಮಸ್ಯೆ. ಅದಕ್ಕಾಗಿ ಮರದ ಪೀಠವನ್ನು ಹಾಕ್ತಾರೆ. ನಿಮಗೆ ಘಟ್ಟದ ಮೇಲೆ ಮರದ ಪೀಠ ತೊಳೆಯೋ ಕ್ರಮ ಇಲ್ಲ. ಕಾರಣ ಏನು ಅಂತಂದರೆ ಅದು ಉಬ್ಬಿಕೊಂಡು ಬಿಡುತ್ತೆ ಅಂತ. ಉಡುಪಿ ಮಠಗಳಲ್ಲಿ ಆ ಪೀಠವನ್ನು ತೊಳಿತಾರೆ. ಆ ತೊಳೆದು ಅದು ಹೆಂಗೆಂಗೋ ಆಕಾರಕ್ಕೆ ತಿರುಗಿಬಿಡುತ್ತೆ. 5 ತಪ್ಪಿದ್ರೆ 6 ವರ್ಷಕ್ಕೆ ಒಮ್ಮೆ ಚೇಂಜ್ ಮಾಡಬೇಕಾಗತ್ತೆ. ಒಂದು ಕಡೆ ಅಂತೂ ಪೀಠ
ಹೇಗಿರ್ತಿತ್ತು ಅಂದರೆ ಸ್ವಾಮಿಗಳು ವಿಪರೀತ ಗಡಿಬಿಡಿ, ಸಂಚಾರ ಅಂದರೆ ಸಂಚಾರ, ಅವ್ರಿಗೆ ಇದ್ರ ಬಗ್ಗೆ ಲಕ್ಷ್ಯ ಬರಲ್ಲ, ಬೇರೆಯವ್ರ ಗಮನ ಹರಿಸ್ಬೇಕು, ಅವ್ರ ಗಮನವೂ ಹೋಗಿರಲಿಲ್ಲ, ಯಾಕೆಂದರೆ ಅವರು ಬ್ಯುಸಿ. ಅದು ಪೀಠ ವಿಚಿತ್ರವಾಗಿ ನಿಂತುಬಿಟ್ಟಿರೋದು. ಅದಕ್ಕೆ ಅವರು ದೊಡ್ಡವರು, ಬಹಳ ದೊಡ್ಡವರು, ಅವ್ರ ಪೀಠದಲ್ಲಿ ಬೇರೆ ಸ್ವಾಮಿಗಳು ಮೂರ್ತಿಯನ್ನು ಇಡಲಿಕ್ಕೆ ಹಿಂದೆ ಮುಂದೆ ನೋಡೋರು, ಯಾಕೆಂದರೆ ಅದು ಪೀಠ ಸರಿಯಾಗಿಲ್ಲ ಮತ್ತು ಅವ್ರ ಗಮನಕ್ಕೆ ಬಂತು, ಸರಿ ಮಾಡಿಸಿದ್ರು, ಅದು ಬೇರೆ. ನೀರಿನಿಂದ ಮರ ವಿಪರೀತ ತೊಂದರೆ ಆಗತ್ತೆ ಅಂತಾದರೆ ಶುದ್ಧಿ ಅಲ್ಲ ಅದು ಅಂತಂದರು. ಒಂದು ವೇಳೆ ಶುದ್ಧಿ ಮಾಡೋದಾದರೆ ಎಲ್ಲಿಯ ತನಕ ಬಾಳಿಕೆ ಬರುತ್ತೆ ಅಲ್ಲಿಯ ತನಕ ಮಾತ್ರ ನೀವು ಪೀಠವನ್ನು ನೀರಿನಿಂದ ತೊಳಿರಿ, ಆಮೇಲೆ ತೊಳಿಬೇಡಿ ಅಂತ, ಅಥವಾ ಚೇಂಜ್ ಮಾಡಿ. ಈ ತರಹದ ಪರಿಸ್ಥಿತಿ. ಅದಕ್ಕಾಗಿ ಏನು ಮಾಡೋದು, ನೀರು ಹೀಗೆ ದಾರು ಅಂತಂದ್ರೆ ಮರ ಅಥವಾ ಬಿದಿರು, ಆ ಥರದ್ದು. ಇನ್ನು ಅಸ್ಥಿ ಉಂಟು. ಯಾವುದು? ಚರ್ಮ, ಮೂಳೆ, ಅಸ್ಥಿ. ಶಂಖವು ಅಸ್ಥಿಯೇ ಅಂತಾರೆ. ಶಂಖವು ಅಸ್ಥಿ. ಆಮೇಲೆ ಕೊಂಬು, ಗೋಮುಖ ಅಂತ ಊದಬೇಕಾದ್ರೆ, ಗೋಮುಖವನ್ನು ಊದಬೇಕಾದ್ರೆ ಹಸುವಿನ ಕೊಂಬನ್ನು ಇಟ್ಟುಕೊಂಡು ಊದೋದು ಕ್ರಮ ಉಂಟು, ಗೋಮುಖ ಅಂತ. ಮಂಗಳವಾದ್ಯಗಳಲ್ಲೇ ಅದು ಒಂದು. ಗೋಮುಖ ಹೇಗೆ ಶುದ್ಧ? ಗಾಳಿ ಹೋಗ್ತಾ ಇರುತ್ತಲ್ಲ, ಅದು ಬಹಳ ಕಾಲ ಆದಮೇಲೆ ಶುದ್ಧ. ಅದು ಈಗ ಎತ್ತು ಸತ್ತಿದೆ, ಆ ಕೊಂಬನ್ನು ಎತ್ಕೊಂಡ್ಬಂದ್ಬಿಡಲ್ಲ. ಅದಕ್ಕೆ ಬಹಳ ಸಂಸ್ಕಾರಗಳಿದೆ. ಅಲ್ಲಿ ನೆನೆಸಿ, ಇಲ್ಲಿ ನೆನೆಸಿ, ಅಲ್ಲಿಟ್ಟು ಇಲ್ಲಿಟ್ಟು ಅದು ಹದ ಮಾಡಿ, ವಿಪರೀತ ದೀರ್ಘವಾದ ಪ್ರೋಸೆಸ್. ಇನ್ನು ತಂತೂನಾಂ, ದಾರ ಸೆಣಬಿನದ್ದಾದರೆ ಬೇಗ ಶುದ್ಧಿ. ಶಾಸ್ತ್ರದಲ್ಲಿ ಸೆಣಬಿನದ್ದಾದರೆ ಬೇಗ ಶುದ್ಧಿ. ಅದನ್ನು ನಾವು ಮರದ ಇದನ್ನು ಮಾಡ್ತೇವೆ, ಇದು ಬಾವಿಯಲ್ಲಿ ಹಾಕಬೇಕಾದ್ರೆ ಆ ಸೆಣಬು ಹಗ್ಗ, ಮತ್ತು ಅದು ರಥಕ್ಕೆಲ್ಲ ಸೆಣಬು ಹಗ್ಗವನ್ನೇ ನಾವು ಯೂಸ್ ಮಾಡೋದು, ಆದರೆ ದಪ್ಪ ಇರುತ್ತದು. ಅದು ಕೈ ಸುಲಿಲಿಕ್ಕೆಲ್ಲ ಶುರು ಆಯಿತು ಅಂತಂದರೆ ಆ ಸೆಣಬಿನ ಹಗ್ಗವನ್ನೇ ಬಿಟ್ಬಿಡ್ಬೇಕು. ಕ್ರಮೇಣ ಅದು ಜೀರ್ಣ ಆಗ್ತಾ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಇದು ಸಮಸ್ಯೆ. ತಂತು ಅದು ನೋಡಿಕೊಂಡು ಅದು ಹೇಗೆ ಶುದ್ಧ. ಆ ತಂತು ಉದ್ದ ಆಗಿ ಪಕ್ಕ ಕತ್ತರಿಸ್ತಾ ಹೋಯಿತು ಅಂತಂದರೆ ಇದೆಲ್ಲವೂ ತಂತುವೆ, ಶಣತಂತು ಅಂತಾರೆ. ಆಮೇಲೆ ಬಟ್ಟೆಗೆ ಹಾಕುವಂತಹ ತಂತು ಅದು ಕಟ್ಟಾಗ್ತಾ ಲಡ್ಡಾಗ್ತಾ ಹೋಯ್ತು ಅಂದರೆ ಅದನ್ನು ಬಿಸಾಡಬೇಕು, ಬಟ್ಟೆಯನ್ನು ಬೇರೆ ಕೆಲಸಗಳಿಗೆ ಬಳಸೋದು. ಹೀಗೆ ಅದು ತಂತು. ಇನ್ನು ರಸವೂ ಕೂಡ ಕಾಲತಃ ಚೇಂಜ್ ಆಗುತ್ತೆ. ಒಂದು ರಸ ಇದ್ದದ್ದು ಬೇರೆಯೇ ರಸವಾಗಿ ಪರಿಣಾಮ ಹೊಂದುತ್ತೆ. ಒಗರಿನ ರಸ ಹಣ್ಣಾಗುವಾಗ ಆ ಕಾಯಲ್ಲಿ ಚೆನ್ನಾಗಿ ಪರಿಷ್ಕೃತ ಆಗತ್ತೆ, ಅದು ಕಾಲತಃ ಶುದ್ಧ. ಕೆಲವೊಂದು ನೀರಿನಲ್ಲಿ ಶುದ್ಧ ಆಗತ್ತೆ. ಅದರಿಂದಾಗಿ ರಸ ಹೇಳೋದು ತೈಜಸ, ಚರ್ಮಣ. ತೈಜಸ ಅಂತಂದರೆ ಬೆಂಕಿಯಿಂದ ಪರಿಷ್ಕೃತವಾದದ್ದು. ಅದು ಕಾಲತಃ ನೀರಿನಿಂದ, ಗಾಳಿಯಿಂದ, ಈ ಕಬ್ಬಿಣದ ವಾದ್ಯಗಳೆಲ್ಲ ಇರ್ತದೆ, ಅದೆಲ್ಲ ಹಾಗೆ. ಇನ್ನು ಹಿತ್ತಾಳೆ ಇವುಗಳೆಲ್ಲ ಅಗ್ನಿಯಿಂದ ಶುದ್ಧ. ಸರಿ, ಡೈಲಿ ಯೂಸೇಜ್ ಆಗ್ತಾ ಇರಬೇಕಾದ್ರೆ ಮಣ್ಣನ್ನು ಹಾಕಿ ನೀರನ್ನು ತೊಳಿಬೇಕು. ಇಷ್ಟು ಕ್ರಮ ಉಂಟು. ಇನ್ನು ಚರ್ಮ ಶುದ್ಧಿ ಅಂದರೆ ಹೇಗೆ? ಅದು ಗಾಳಿಯಿಂದ ಹದ ಆಗಬೇಕು. ಯಾಕೆಂದರೆ ಚಂಡೆ ಬಾರಿಸಿದ್ರು ಅಂದರೆ ಯಕ್ಷಗಾನ ಅಂತ. ಯಕ್ಷ ಅಂತಂದರೆ ಅಪರೂಪ, ನಮಗೆ ಗೊತ್ತಿರೋದಿದ್ದು ಅಪರಿಚಿತ. ಯಕ್ಷಗಾನ ಅಂತಂದರೆ ಆಚಾರ್ಯರು ಇನ್ವೆಂಟ್ ಮಾಡಿದ್ದು, ನಿಮಗೆ ಪರಿಚಿತ ಅಲ್ಲ ಇದು. ಗಂಧರ್ವಗಾನ ಅಂತ ಹೇಳಿದ್ರೆ ಅದು ವಿದ್ವಾಂಸರು ಕೂತು ಹಾಡುವಂಥದ್ದು ಗಂಧರ್ವಗಾನ. ಯಕ್ಷಗಾನ ಅಂತಂದರೆ ಅಪರಿಚಿತವಾದ ಗಾನ, ಅದು ವೀರರಸಾವೇಶ ಮಾತ್ರ ಬರೋದು. ನೀವು ನೋಡಿ, ಆ ಚಂಡೆ ಕೇಳ್ತಾ ಇದ್ದರೆ ಎದ್ದು ಯಾರಿಗಾದ್ರೂ 4 ಬಾರಿಸ್ಬಿಡ್ಬೇಕು ಅಂತ ಅನಿಸುತ್ತೆ. ಮನಸ್ಸು ಹಿಡಿತಾ ಇಲ್ಲದವ್ರು ಕೇಳಿದ್ರೆ ಮನಸ್ಸು ವಿಪರೀತ ಏರಿ ಹೋಗುತ್ತೆ. ಈ ಡ್ರಮ್ ಬೀಟ್ಸ್ ಕೇಳ್ತಾ ಇದ್ರು ಅಷ್ಟೇ, ಕುಣಿಯುವ ಅಂತ ಅನ್ನಿಸ್ಬಿಡುತ್ತೆ ಆ ವಯಸ್ಸಿನಲ್ಲಿ. ಈಗ
ಅದನ್ನು ಸಹಜವಾಗಿ ಕೇಳ್ತೇವೆ ಬಿಡಿ. ವಯಸ್ಸಿನ ಹುಡುಗರಿಗೆ ಅಟೆಂಪ್ಟ್ ಆಗುತ್ತೆ, ಅದನ್ನು ಅವ್ರು ತಡ್ಕೋತಾರೋ ಕುಣಿತಾರೋ ಅದು ಬೇರೆ, ಆದರೆ ಅಟೆಂಪ್ಟ್ ಆಗುತ್ತೆ. ಅದಕ್ಕೆಲ್ಲ ಚರ್ಮವೇ ಬೇಕು. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಅಂದರೆ ಈಗ ಇರುವ ಸ್ವಾಮಿಗಳು ಚಂಡೆಯನ್ನು ಹೇಳ್ಕೊಡ್ತಾ ಇದ್ರು. ಅದು ಚರ್ಮ ಮುಟ್ಲಿಕ್ಕಿಲ್ಲ. ಅವರು 2 ಕಡ್ಡಿಯನ್ನು ತೆಗೆದುಕೊಂಡು ಮರದ ಒಂದು ತಟ್ಟಿನ ಮೇಲೆ ಹಾಸಿಕೊಂಡು ಈ ತರಹ ಹೊಡಿ ಅಂತ ಹೇಳ್ಕೊಡ್ತಾ ಇದ್ರು. ಅವರು ಟ್ರೈನ್ ಮಾಡಿದ್ದಾರೆ. ಚರ್ಮ ಮುಟ್ಲಿಕ್ಕಿಲ್ಲ ಸನ್ಯಾಸಿಗಳು, ಚರ್ಮ ಮುಟ್ಲಿಕ್ಕಿಲ್ಲ. ಅದರಿಂದಾಗಿ ಯಾವುದೇ ವಾದ್ಯಗಳನ್ನು ಆದರೆ ಹೀಗೆ ಮಾಡು ಅಂತ ಹೇಳಿ ಪರಿಷ್ಕಾರ ಮಾಡಿದ್ದಾರೆ. ಆ ಚರ್ಮ ಶುದ್ಧ ಆಗೋದು ಯಾವಾಗ ಅಂತಂದರೆ ಹೇಗೆ? ಗಾಳಿಯಿಂದ, ಮುಖ್ಯವಾಗಿ ಗಾಳಿಯಿಂದ. ಯಾಕಂದರೆ ಅದಕ್ಕೆ ಇದನ್ನು ಹಾಕಲಿಕ್ಕಿಲ್ಲ, ತೋಯ ನೀರು ಹಾಕಲಿಕ್ಕಿಲ್ಲ, ಉಬ್ಬಿ ಬಿಡುತ್ತೆ. ಕೆಲವೊಮ್ಮೆ ಬೇರೆ ಬೇರೆ ತರಹದ ಚರ್ಮ, ಆ ಚರ್ಮವನ್ನು ಬಳಸಿ ಹಾಕುವಂಥದ್ದು ಬೇರೆ ಬೇರೆ ಪ್ರಾಣಿಗಳದ್ದು ಇರುತ್ತೆ. ಪಾರ್ಥಿವಾನಾಂ ಯುತಾಯುತೈ, ಅದು ನೋಡ್ಕೊಳ್ಬೇಕು. ಇದು ಯಾವುದು ಕೂಡುತ್ತೆ, ಯಾವುದರಿಂದ ಇದು ಶುದ್ಧ ಆಗತ್ತೆ, ಯಾವುದರಿಂದ ಶುದ್ಧ ಆಗಲ್ಲ. ಚರ್ಮವನ್ನು ಎಷ್ಟು ಕಾಯಿಸಿದರೆ ಶುದ್ಧ, ಹದವಾಗಿ ಕಾಯಿಸಿದರೆ ಒಳ್ಳೆ ಸೌಂಡು. ಕಾಯಿಸಲಿಲ್ವೋ ಸೌಂಡೇ ಇಲ್ಲ, ಟಕ್ಕ 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 ಸೌಂಡ್ ಬರುತ್ತದು. ಠಂಗ್ ಅಂತ ಸೌಂಡ್ ಬರಲ್ಲ ಚರ್ಮಕ್ಕೆ ಹೊಡೆದ್ರೆ. ಹದವಾಗಿ ಕಾಯಿಸಬೇಕು. ತಬಲದ ಮೇಲೆ ಇರುವ ಚರ್ಮದ ಇದೆಲ್ಲ ಬಹಳ ಹದವಾಗಿ ಕಾಯಿಸಬೇಕು. ಅಲ್ಲಿ ಅಗ್ನಿಯೂ ಇದೆ, ಗಾಳಿಯೂ ಇದೆ. ಈ ತರಹದ ಶುದ್ಧಿ. ಇನ್ನು ವೀಣೆಯದ್ದು ಅಷ್ಟೇ. ವೀಣೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಚರ್ಮ ಬೇಕು, ಮರವೂ ಬೇಕು. ಸ್ವಲ್ಪ ಆ ಬುರುಡ ಇರುತ್ತಲ್ಲ, ಅದು ಎಷ್ಟು ಗಾಳಿಯನ್ನು ತುಂಬಿಕೊಳ್ಳುತ್ತೋ ಇಲ್ಲಿ ಅಷ್ಟು ಚೆನ್ನಾಗಿ ವೀಣೆ ಬಾರಿಸಲಿಕ್ಕೆ ಆಗುತ್ತೆ. ಕೊಳಲು ಅದು ಗಾಳಿಯಿಂದಲೇ ಶುದ್ಧಿ. ಅದು ಈ ತರಹ ದ್ರವ್ಯಗಳ ಶುದ್ಧಿ. ಇದು ಪಾತ್ರೆ ಆಗಿರಬಹುದು, ಎಲ್ಲವೂ. ಅಮೇಧ್ಯ ಲಿಪ್ತಂ ಯದ್ಯೇನ ಗಂಧಲೇಪಂ ವ್ಯಪೋಹತಿ ಭಜತೆ ಪ್ರಕೃತಿ ಉಪದಿಶ್ಯತೆ. ಅಪವಿತ್ರವಾದ ವಸ್ತು ತಾಗಿದಾಗ ಅದು ಪವಿತ್ರ ಆದಮೇಲೂ ಕೂಡ ಅದು ಹಾಗೇ ಇದ್ದರೆ ಅದರಿಂದ ಶುದ್ಧಿ ಅಂತ ಚಿಂತನೆ ಮಾಡಬೇಕು. ತಟ್ಟೆ ಏನೋ ವಸ್ತು ಹಾಕಿದೆವು, ಅಪವಿತ್ರ ಆಯಿತು, ತೊಳೆದೆವು, ಶುದ್ಧ ಆಯಿತು, ಅದು ಶುದ್ಧ ಅಷ್ಟೆ. ಅದು ವಿಶೇಷತಃ ಗಂಧಲೇಪ ಹೋಗಬೇಕು. ಈ ಚರ್ಮ ಅಷ್ಟೇ. ಚರ್ಮ ನಾವು ದುರ್ಗಂಧಗಳು ಏನೇನೋ ಇರುತ್ತೆ, ಆ ದುರ್ಗಂಧಗಳು ಪರಿಹಾರ ಆಗೋ ತನಕ ತೊಳಿಬೇಕು. ಆವಾಗ ಮಣ್ಣು ಬಳಸ್ತಾ ಇದ್ರು, ಮೃತ್ತಿಕಾ ಶೌಚ. ಈಗ ಸೋಪಿದೆ, ಅದು ಸಾಕು, ಸೋಪ್ ಹಚ್ಚಿದ್ರೆ ಸಾಕು, ಹೋಗುತ್ತೆ. ಇಷ್ಟೇ ಇರೋದು. ಹೀಗಾಗಿ ಆವಾಗ ಮಣ್ಣನ್ನು ಕುರಿತು ಹೇಳಬೇಕಾದ್ರೂ ಕೂಡ ಯಾವತ್ ಪೂತಿಂ ವ್ಯಪೋಹತಿ ಅಂತ, ಎಲ್ಲಿ ತನಕ ದುರ್ಗಂಧ ಹೋಗುತ್ತೋ ಅಲ್ಲಿ ತನಕ ತೊಳಿರಿ. ಇಂಟಾಲರಬಲ್ ಆಗಬಾರ್ದು, ಅಷ್ಟೇ. ಅಷ್ಟಕ್ಕೆ ಇದ್ರೆ ಸಾಕು ಅಂತಾರೆ. ಇನ್ನು ಮುಂದೆ ಹೋಗೋದಾದರೆ ಸ್ನಾನದಾನ ತಪೋವಸ್ಥಾ ವೀರ್ಯ ಸಂಸ್ಕಾರ ಕರ್ಮಭಿ ಮದಭ್ಯಾಸಾನ್ ಮನಶ್ಚೌಚಂ ಕೃತ್ವಾ ಕರ್ಮಾಚರೇದ್ಬುಧ. ಇನ್ನು ಸ್ನಾನ ಅನ್ನೋದು ಆಂತರಿಕ ಶೌಚಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ ಪುರುಷ ಸೂಕ್ತವನ್ನು ಹೇಳಿಕೊಂಡು ನನ್ನ ಬಿಂಬರೂಪಿಯಾದ ದೇವರ ಪ್ರತಿಮೆ, ಈ ದೇಹ ಇದು ಶುದ್ಧವಾಗಲಿ ಅಂತ ಚಿಂತನೆ ಮಾಡಿದ್ರೆ ಅದು ಶುದ್ಧ ಆಗೋದು. ಇದು ಮನಃಶುಚಿಗೆ ಕಾರಣ ಆಗತ್ತೆ, ಕರ್ಮದ ಯೋಗ್ಯತೆಗೆ ಕಾರಣ ಆಗತ್ತೆ. ಇನ್ನು ದಾನವೂ ಕೂಡ ನನ್ನದಲ್ಲ ಅಂತ ಹೇಳಿ ಒಂದನ್ನು ಕೊಡೋದೇ ಲೋಭ ಬಿಡೋದು, ಅದು ಮನಸ್ಸು ಶುದ್ಧಿ ಅಂತ. ಈ ವಸ್ತು ನನ್ನದಲ್ಲ ಅಂತನ್ನುವ ಭಾವನೆಯಿಂದ ನೀವು ಬೇರೆಯವರು ಕೊಡ್ತೀರಾ, ಅದು ಶುದ್ಧಿ, ಅದು ಮನಃಶುದ್ಧಿ. ಸಂಪತ್ತಿರತ್ತೆ, ನನ್ನದಲ್ಲ ಅಂತ ಹೇಳಿ ನಿರ್ಲಿಪ್ತರಾಗಿದ್ದು ಬಿಟ್ಟಿದ್ರೆ, ಅದರ ವಿಶೇಷ ಪ್ರಯೋಜನಗಳನ್ನು ನೀವು ಪಡೆದೇ ಹೋದರೆ ಅದು ಮನಃಶುದ್ಧಿಯೇ. ನಿರ್ಲಿಪ್ತಿ ಅಂತಾರೆ. ಆ ನಿರ್ಲಿಪ್ತರಾಗಿದ್ದರೆ ಅದು ಶುದ್ಧಿ. ನಿರ್ಲಿಪ್ತಿಯ ಒಂದು ದಾರಿಯೇ, ನಿರ್ಲಿಪ್ತಿಯ ಒಂದು ಮಾರ್ಗ, ನಿರ್ಲಿಪ್ತಿಯ ಒಂದು ಎಕ್ಸ್ಪ್ರೆಷನ್ನು ಅದು ದಾನ. ಸ್ನಾನ ದಾನ. ಆ ನಿರ್ಲಿಪ್ತಿ ಯಾವುದು ನಮ್ಮ ವಸ್ತುವನ್ನು ಅದ್ರ ಬಗ್ಗೆ ಮಾತ್ರ ಇರಬೇಕು. ನಿಮ್ಮ ವಸ್ತುವಿನ ಬಗ್ಗೆ ನಂಗೆ ನಿರ್ಲಿಪ್ತಿ ಇದ್ರೆ ಏನು ಪ್ರಯೋಜನ? ನನ್ನ ವಸ್ತುವಿನ ಬಗ್ಗೆ ನಂಗೆ ನಿರ್ಲಿಪ್ತಿ ಇರಬೇಕು.
ಅದು ಸ್ನಾನ, ದಾನ. ಇನ್ನು ತಪಸ್ಸು, ತನ್ನ ದೇಹವನ್ನು ಶೋಷಣೆ ಮಾಡಿಕೊಳ್ಳೋದು, ಅವಸ್ಥಾ. ಆಮೇಲೆ ಸಂಸ್ಕಾರ, ದೇಹದ ಸಂಸ್ಕಾರ, ವಸ್ತುವಿನ ಸಂಸ್ಕಾರ, ಕರ್ಮದ ಚಂದಗಾಣಿಕೆ. ಇವುಗಳೆಲ್ಲ ನನ್ನನ್ನು ಚಿಂತನೆ ಮಾಡುವುದರ ಮೂಲಕ ಮನಶ್ಶೌಚವನ್ನು ಕೊಡ್ತವೆ. ದಾನ ಅನ್ನೋದು ಅಹಂಕಾರಕ್ಕೆ ಕಾರಣ ಆಗಿಬಿಟ್ರೆ ಗತಿ ಏನು? ಒಬ್ಬರು ಶ್ರೀಮಂತರಿದ್ದರಂತೆ. ಅವರು ಬ್ರಾಹ್ಮಣರನ್ನು ಕರೆಸಿ ತುಪ್ಪವನ್ನು ಹಾಕಿಸುತ್ತಾ, ತಿನ್ನಿ ತಿನ್ನಿ, ನಿಮ್ಮಂತಹವ್ರಿಗೆ ಇದು ಎಲ್ಲಿ ಸಿಗಬೇಕು, ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾ ಇದ್ರಂತೆ. ಅದು ದಾನ, ಅದು ಹಮ್ಮಿಗೆ ಕಾರಣ ಆಗೋಗುತ್ತೆ. ಆ ತರಹ ಮಾಡಬಾರ್ದು. ನಮ್ರತೆ, ನಿಮ್ಮದನ್ನು ನೀವು ತಿಂತಾ ಇದ್ದೀರಾ ಅನ್ನೋ ನಮ್ರತೆ ಇರಬೇಕು. ಊಟಕ್ಕೆ ಕರೆದಾಗ ಹಾಗೆ, ಊಟಕ್ಕೆ ಕರೆದಾಗ, ತಿಂಡಿಗೆ ಕರೆದಾಗ, ಅಥವಾ ಬೇರೆ ನಮ್ಮ ವಸ್ತುವನ್ನು ಕೊಡಬೇಕಾದ್ರೆ ಅದರಲ್ಲಿ ನಮ್ಮ ಮನಸ್ಸು ತುಂಬಿ ಕೊಡಬೇಕು. ವಸ್ತುವಿನಿಂದ ತೃಪ್ತಿ ಅಲ್ಲ, ಆ ವಸ್ತುವಿನಲ್ಲಿ ಅದು ಪ್ರೀತಿಯ ಪ್ರತೀಕ ಅಷ್ಟೇ ವಸ್ತು ಅದು. ಹೀಗಾಗಿ ಅದು ಹಾಗೆ ಮನಸ್ಸನ್ನು ಶುದ್ಧಿ ಮಾಡುತ್ತೆ ದಾನ ಅಂದರು. ತಪಸ್ಸು ಅಂತಂದರೆ ತಮ್ಮನ್ನು ತಾವು ಶಿಕ್ಷಿಸಿಕೊಳ್ಳೋದು, ತಮ್ಮನ್ನು ತಾವು ನಿಯಂತ್ರಣ ಮಾಡಿಕೊಳ್ಳೋದು, ಮತ್ತು ಒಳ್ಳೆಯ ಆಲೋಚನೆ, ಇವುಗಳೆಲ್ಲ ತಪಸ್ಸು. ಅದರಿಂದಲೂ ಕೂಡ ವಸ್ತು ಶುದ್ಧಿ ಆಗತ್ತೆ, ಅದರಿಂದ ಪರಂಪರೆಯ ಮನಃಶುದ್ಧಿ ಆಗತ್ತೆ. ಮುಖ್ಯವಾಗಿ ಇರಬೇಕಾದದ್ದು ಮದಭ್ಯಾಸಾತ್, ನನ್ನನ್ನು ಕುರಿತು ಯೋಚನೆ ಮಾಡುವ ಮೂಲಕ. ಮಂತ್ರಸ್ಯ ಚ ಪರಿಜ್ಞಾನಂ ಕರ್ಮಶುದ್ಧಿರ್ಮದರ್ಪಣಂ ಧರ್ಮ ಸಂಪಾದ್ಯತೆ ಸದ್ಭಿಃ ಅಧರ್ಮಸ್ತು ವಿಪರ್ಯಯೈಃ. ಮಂತ್ರಸ್ಯ ಚ ಪರಿಜ್ಞಾನಂ, ಮುಖ್ಯವಾಗಿ ಕರ್ಮಶುದ್ಧ ಆಗಿರಬೇಕು ಅಂದರೆ ಮಂತ್ರವನ್ನು ತಿಳಿದುಕೊಳ್ಳಬೇಕು. ಕರ್ಮ ಸಂಧ್ಯಾವಂದನೆಯಿಂದ ಶುರುವಾಗಿ ಯಾವುದೇ ಕರ್ಮವನ್ನು ಮಾಡಿದಾಗಲೂ ಕೂಡ ಮಂತ್ರವನ್ನು ತಿಳಿದು, ನೀವು ಸ್ವಲ್ಪನೇ ಮಾಡಿ, ಮಂತ್ರ ತಿಳಿದು ಮಾಡಿ. ಮತ್ತೆ ಕಡೆಗೆ ನನಗೆ ಅರ್ಪಣೆ ಮಾಡೋದೇನಿದೆ ಅದು ಕರ್ಮಶುದ್ಧಿ. ಅಧರ್ಮಸ್ತು ವಿಪರ್ಯಯೈಹಿ, ಇದು ಸಾಲು ಇದೆಯಲ್ಲ, ಹೀಗಿಲ್ಲದೆ ಹೋದರೆ ಅದು ಅಧರ್ಮ. ಯಾವುದ್ಯಾವುದಕ್ಕೆ ಯಾವುದ್ಯಾವುದು ಯೋಗ್ಯ ಅಲ್ವೋ ಅದನ್ನು ಅದಕ್ಕೆ ಮಾಡಿದರೆ ಅದು ಅಯೋಗ್ಯ, ಅದು ಅಧರ್ಮ ಆಗತ್ತೆ. ಇದು ನೀವು ಎಷ್ಟು ಧರ್ಮಸೂತ್ರ, ಗೃಹ್ಯ ಸೂತ್ರಗಳನ್ನು ನೋಡಿದ್ರು ಇದರ ಹಿನ್ನೆಲೆಯಲ್ಲಿಯೇ ಹೋಗುದು. ಇದು ಸಾರ. ಅದರಿಂದಾಗಿ ಯಾವುದನ್ನು ಕೂಡ ವಿಪರೀತವಾಗಿ ಮಾಡಬಾರದು. ಕ್ವಚಿತ್ ಗುಣಸ್ತು ದೋಷ ಸ್ಯಾತ್ ದೋಷೋಪಿ ವಿಧಿನಾ ಗುಣ ಗುಣದೋಷಾರ್ಥ ನಿಯಮ ತದ್ವಿಧಾಮೇವ ಬಾಧತೆ. ಕ್ವಚಿತ್ ಗುಣೋಪಿ ದೋಷ ಸ್ಯಾತ್, ಕೆಲವೊಮ್ಮೆ ಗುಣವೂ ದೋಷ ಆಗುತ್ತೆ, ಕೆಲವೊಮ್ಮೆ ದೋಷವೂ ಗುಣ ಆಗುತ್ತೆ. ಗುಣ ದೋಷ ನಿಯಮ ಯಾರಿಗೆ ಅಂದರೆ ಅದನ್ನು ತಿಳಿದವ್ರಿಗೆ ಮಾತ್ರ ಅಂತ. ಒಳ್ಳೆ ಕಥೆ ಆಯ್ತಲ್ಲ, ತಿಳಿದ್ರಲ್ವ ಈ ಪ್ರಾಬ್ಲಮ್ಮು, ತಿಳಿದೇ ಹೋದರೆ ಸುಖವಾಗಿರೋಣ. ಇದು ಕೃಷ್ಣನ ಮಾತು ಹೇಗಿದೆ ಅಂದರೆ ನೋಡಿ, ಇನ್ನೊಮ್ಮೆ ಆ ಶ್ಲೋಕ ಓದ್ತೇನೆ. ಕೆಲವೊಮ್ಮೆ ಗುಣವೂ ದೋಷ ಆಗತ್ತೆ, ಕೆಲವೊಮ್ಮೆ ದೋಷವೂ ಗುಣ ಆಗುತ್ತೆ. ಈ ಗುಣ ಇದು ದೋಷ ಅಂತನ್ನುವ ನಿಯಮ ಯಾರಿಗೆ ಅಂದರೆ ಅದನ್ನು ತಿಳಿದವರಿಗೆ ಮಾತ್ರ, ತಿಳಿಯದವರಿಗಲ್ಲ. ಏನು ಈ ತರಹದ ಸ್ಟೇಟ್ಮೆಂಟ್ ಇದ್ದರೆ ತದ್ವಿಧಾಮೇವ ಬಾಧತೆ, ಅದನ್ನು ತಿಳಿದವರಿಗೇನೆ ಕಾಟ, ಇದು ಹಿಂಸೆ. ಅದಕ್ಕೆ ಆಚಾರ್ಯರು ಹೇಳಿದ್ರು ನ ತಿರಿಯಗಾದಿ ನಾಂ ಅಂದರು. ತಿರಿಯಕ್ ಪ್ರಾಣಿಗಳಿಗಲ್ಲ, ಯಾರಿಗೆ ಇದರ ಅರಿವಿರಲ್ಲ ಅವರಿಗೆ ದೋಷ ಅಲ್ಲ, ಯಾರಿಗೆ ಅರಿಯುವ ಯೋಗ್ಯತೆ ಇರಲ್ಲ ಅವ್ರಿಗೂ ದೋಷ. ಮಕ್ಕಳು ಗೊತ್ತಿರಲ್ಲ, ದೋಷ ಇಲ್ಲ. ವರ್ಷಾತ್ ಚತುರ್ದಶಾದುರ್ಧ್ವಂ ಏನ ವಿದ್ಯುಶ್ಚುಭಾಶುಭಂ ತೇಷಾಂ ಅಜ್ಞಾನಜೋ ದೋಷ ಸುಮಹಾನ್ ಕರ್ಮಜಾದಪಿ. 14 ವರ್ಷಕ್ಕೆ ಮೇಲ್ಪಟ್ಟು ಯಾರಿಗೆ ಈ ಗುಣದೋಷಗಳ ಬಗ್ಗೆ ಅರಿವೇ ಬರೋದಿಲ್ಲ ಅವರಿಗೆ ಅಜ್ಞಾನ ಅನ್ನೋದೇ ದೊಡ್ಡ ದೋಷ. ಆ ಕೆಟ್ಟ ಕೆಲಸ ಮಾಡಿದ್ದಕ್ಕಿಂತ ಬಂದ ಪಾಪಕ್ಕಿಂತ
ತಿಳಿದೇ ಇರೋದೇ ದೊಡ್ಡ ಪಾಪ, ಅಜ್ಞಾನವೇ ಅಪರಾಧ. ತಿರಶ್ಚಾಂ ಇಂದ್ರಿಯಾಸಕ್ತೈ ನ ದೋಷೋ ಜ್ಞಾನದೋ ಭವೇತ್. ಇನ್ನು ತಿರ್ಯಕ್ ಪ್ರಾಣಿ ನೋಡಿ, ಏಕಾದಶಿ ಏನು ಗೊತ್ತಾಗಲ್ಲ, ತಿನ್ನತ್ತೆ ಅನ್ಲಿಕ್ಕಾಗತ್ತಾ? ಅಜ್ಞಾನ ಅನ್ನೋದಿರೋದು, ಜ್ಞಾನದ ಯೋಗ್ಯತೆಯೇ ಇರೋದಿಲ್ಲ. ಗುಣೋಪಿ ನೈವ ಕಶ್ಚಿತ್ ಸ್ಯಾತ್ ಯಥೋ ಜ್ಞಾನ ಬಹಿಷ್ಕೃತಾ. ಜ್ಞಾನದಿಂದ ಆಚೆ ಇದ್ದವರಿಗೆ ಗುಣ ಇಲ್ಲವೇ ಇಲ್ಲ. ನಮಗೇನು ಜ್ಞಾನ ಇಲ್ಲದೆ ಹೋದರೆ ಬೇಡ, ಈಗ ನಮಗೆ ಬೇಡವೇ ಬೇಡ ಜ್ಞಾನ, ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ನಲೇಬಾರದು, ಅದೇ ದೊಡ್ಡ ದೋಷ ಅಂತಾರೆ. ಆ ಕಾರಣದಿಂದ ಅಥೋ ಮೂರ್ಖಾಣಾಂ ಅಧೋಚಃ ಇತಿನ, ಯಾರಿಗೆ ಜ್ಞಾನವೇ ಇರೋದಿಲ್ಲ, ಬುದ್ಧಿವಿಕಲರಿರ್ತಾರೆ, ಅವ್ರಿಗೆ ದೋಷ ಇಲ್ಲ ಅಂತ ಅನ್ನಬೇಡಿ, ಇದ್ದೇ ಇರುತ್ತೆ. ಅವರ ಪರವಾಗಿ ನಾವು ಪ್ರಾರ್ಥನೆ ಮಾಡಬಹುದು ಅಷ್ಟೇ, ಇವ್ರ ಮುಂದೆ ಜ್ಞಾನ ಕೊಡಿ ಅಂತ ನಾವು ಒಂದು ಪ್ರಾರ್ಥನೆ ಮಾಡ್ಬೋದೇ ವಿನಃ ನಾವು ಏನು ಮಾಡಲಿಕ್ಕಾಗಲ್ಲ, ಅವ್ರಿಗೆ ಹೇಳಲಿಕ್ಕೂ ಆಗಲ್ಲ, ಹೇಳ್ತಾ ಕೂತ್ಕೊಳ್ಳಿಕ್ಕೂ ಆಗಲ್ಲ. ಇದು ಉದ್ದೇಶ. ಇಷ್ಟು ನಾವು ನೋಡಿದೆವು. ಇನ್ನು ಮುಂದೆ ಇದೆ ಸಮಾನ ಕರ್ಮಾಚರಣೆ ಪತಿತಾನಾಂನ ಪಾತಕಂ ಔತ್ಪತ್ತಿಕೋ ಗುಣೈಸ್ಸಂಗೋ ನಶಯಾನ ಪತತ್ಯಧಃ ಅಂತ. ಮಲಗಿದವನು ಬೀಳೋದೇ ಇಲ್ಲ ಹಾಗೆ ಅಂತ ಒಂದು ಕಡೆ ಉಂಟು. ಅದನ್ನು ನಾಳೆ ನೋಡೋಣ. ಈ ತನಕ ಮಾಡಿದ ಚಿಂತನೆಯಿಂದ ದೇವರು ಪ್ರೀತನಾಗಲಿ ಅಂತ ಎಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣವಾಸ.